ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಾವು ಹಿಂದಿನ ಒಂದು ತರಗತಿಯಲ್ಲಿ ಏನು ಜೆನೆಟಿಕ್ ಡಿಸಾರ್ಡರ್ಸ್ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ವಿ. ಆ ಜೆನೆಟಿಕ್ ಡಿಸಾರ್ಡರ್ಸನ್ನು ನಾವು ಎರಡು ರೀತಿಯಾಗಿ ಗ್ರೂಪ್ ಮಾಡ್ತೇವೆ. ಒಂದು ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತ ಕರೀತೇವೆ. ಎರಡನೇದಾಗಿ ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತ ಗ್ರೂಪ್ ಮಾಡ್ತೇವೆ. ಮೆಂಡೇಲಿಯನ್ ಡಿಸಾರ್ಡರ್ಸಲ್ಲಿ ನಾವು ಅನೇಕ ಒಂದು ಡಿಸಾರ್ಡರ್ಸನ್ನು ನೋಡ್ತೇವೆ, ಜೆನೆಟಿಕ್ ಡಿಸಾರ್ಡರ್, ಜೀನ್ ಡಿಸಾರ್ಡರ್ಸ್ ಅಂತ. ಸೊ ಇದು ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತ ಯಾಕೆ ನಾವು ಕರಿತೇವೆ ಅಂದಾಗ, ಈ ಡಿಸಾರ್ಡರ್ಸ್ ಏನಿದೆ ಆ ಒಂದು ಟ್ರಯಡ್ಸ್, ದಟ್ ಈಸ್ ಟ್ರಾನ್ಸ್ಮಿಷನ್ ಆರ್ ಇನ್ಹೆರಿಟೆನ್ಸ್ ಆಫ್ ದಟ್ ಡಿಫೆಕ್ಟಿವ್ ಜೀನ್ ಆರ್ ಅಲೀಲ್ ಫ್ರಮ್ ಜನರೇಷನ್ ಟು ಜನರೇಷನ್ ಇನ್ ಎ ಫ್ಯಾಮಿಲಿ. ಸೊ ಏನಿದೆ ಅದು ದಟ್ ಟ್ರಾನ್ಸ್ಮಿಷನ್ ಸಿಮಿಲರ್ ಟು ದಿ ಮೆಂಡೇಲಿಯನ್ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್, ಅದೇ ರೀತಿನಲ್ಲಿ ಇರೋದ್ರಿಂದ ಅದಕ್ಕೆ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತ ನಾವು ಕರೆಯುವಂಥದ್ದು. ಸೊ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಲ್ಲಿ ನಾವು ಅನೇಕ ಡಿಸಾರ್ಡರ್ಸ್ ಅನ್ನ ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ನಾವು ಸ್ಟಡಿ ಮಾಡುವಂಥದ್ದು ಇನ್ ಯುವರ್ ಸಿಲಬಸ್, ಒನ್ ಈಸ್ ಸಿಕಲ್ ಸೆಲ್ ಅನಿಮಿಯಾ, ಕಲರ್ ಬ್ಲೈಂಡ್ನೆಸ್, ಫಿನೈಲ್ ಕೀಟೋನ್ಯೂರಿಯಾ, ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ, ಥೆಲಸೇಮಿಯಾ ಏನಿದೆ ಥೆಲಸೇಮಿಯಾ ಆ್ಯಂಡ್ ಹೀಮೋಫೀಲಿಯಾ. ಇಷ್ಟು ಎಕ್ಸಾಂಪಲ್ಸ್ ಅನ್ನ ನಾವು ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ಬೋದು. ನಿಮ್ಮ ಸಿಲೆಬಸ್ ಅಲ್ಲಿ ನಾವು 5 ಸ್ಟಡಿ ಮಾಡ್ತೇವೆ. ಕಲರ್ ಬ್ಲೈಂಡ್ನೆಸ್ ಒಂದಿದೆ, ಹೀಮೋಫೀಲಿಯಾ, ಥೆಲಸೇಮಿಯಾ, ಫಿನೈಲ್ ಕೀಟೋನ್ಯೂರಿಯಾ ಅಂಡ್ ಸಿಕಲ್ ಸೆಲ್ ಅನಿಮಿಯಾ. ಈ 5 ಡಿಸಾರ್ಡರ್ಸ್ ಅನ್ನ ನಾವು ಸ್ಟಡಿ ಮಾಡಬೇಕಾಗಿದೆ. ಈ ಏನು ಡಿಸಾರ್ಡರ್ಸ್ ಇದೆ, ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತ ಏನು ನಾವು ಹೇಳಿದ್ವಿ, ದಿಸ್ ಈಸ್ ಡ್ಯೂ ಟು ಯಾವ ಕಾರಣದಿಂದ ಬರುವಂಥದ್ದು ಅಂದಾಗ, ಐದರ್ ಮ್ಯೂಟೇಷನ್ ಆರ್ ಏನಂತ ಕರಿತೀವಿ ಡಿಲೀಷನ್ ಆಫ್ ಆರ್ ಮಿಸ್ಸಿಂಗ್ ಆಫ್ ಜೀನ್ ಅಂತ ಹೇಳ್ತೇವೆ. ಒಂದು ಮ್ಯೂಟೆಂಟ್ ಜೀನ್ ಇಂದ ಬರುವಂಥದ್ದು ಅಥವಾ ಆ ಒಂದು ಜೀನ್ ಏನಾಗುತ್ತೆ ಮಿಸ್ ಆಗುವಂತಹ ಒಂದು ಸಂದರ್ಭ. ಈ ರೀತಿ ಎರಡು ಕಾರಣದಿಂದ ಈ ಡಿಸಾರ್ಡರ್ಸ್ ಏನಾಗುತ್ತೆ ಕ್ರಿಯೇಟ್ ಆಗ್ತಕ್ಕಂಥದ್ದು. ಕೆಲವು ಡಿಸಾರ್ಡರ್ಸ್ ಏನಿದೆ ಬೈ ಬರ್ತ್ ಬರುವಂಥದ್ದು, ಏನಾಗಿದೆ ಇದು ಬೈ ಹುಟ್ಟಿನಿಂದನೇ ಬರುವಂತಹ ಡಿಸಾರ್ಡರ್ಸ್ ಆಗಿದೆ. ಈಗ ಇದರಲ್ಲಿ ನಾವು ನಿನ್ನೆಯ ಒಂದು ಕ್ಲಾಸಲ್ಲಿ ಎರಡು ಒಂದು ಮೆಂಡೇಲಿಯನ್ ಡಿಸಾರ್ಡರ್ನ ಸ್ಟಡಿ ಮಾಡಿದ್ವು. ಅದು ಕಲರ್ ಬ್ಲೈಂಡ್ನೆಸ್ ಅಂತ ಹೇಳಿದ್ವಿ. ಅದು ಕಲರ್ ಬ್ಲೈಂಡ್ನೆಸ್. ಏನು ಕಲರ್ ಬ್ಲೈಂಡ್ನೆಸ್? ಒನ್ ಆಫ್ ದಿ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರಯಡ್ ಅಂತ ಹೇಳ್ತೇವೆ ಡಿಸಾರ್ಡರ್. ಇದು ಎಕ್ಸ್ ಲಿಂಕ್ಡ್ ಅಂದಾಗ ಎಕ್ಸ್ ಕ್ರೋಮೋಸೋಮ್, ಸೊ ಸೆಕ್ಸ್ ಕ್ರೋಮೋಸೋಮ್ ಮೇಲಿರುವಂತಹ ಒಂದು ಅಲೀಲ್ ಏನಿದೆ ರಿಸೆಸಿವ್ ಕಂಡೀಷನ್ ಅಲ್ಲಿದ್ದು ಹೋಮೋಸೈಗಸ್ ಅಲ್ಲಿದ್ದಾಗ ಮಾತ್ರ ಏನಾಗುತ್ತೆ ಕಲರ್ ಬ್ಲೈಂಡ್ನೆಸ್ ಕ್ರಿಯೇಟ್ ಆಗುತ್ತೆ ಅಥವಾ ಅಫೆಕ್ಟ್ ಆಗುತ್ತೆ ಇಂಡಿವಿಜುವಲ್ಸ್ ಅಲ್ಲಿ. ಸೊ ಯಾವ ರೀತಿ ಕಂಡೀಷನ್ಸ್ ನೋಡಬಹುದು ನಾವಿಲ್ಲಿ ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಅಂದಾಗ, ಐ ರಿಪೀಟ್ ಒನ್ಸ್, ಮತ್ತೊಂದು ಸಲ ಹೇಳ್ತೇನೆ. ಸೊ ಹಿಯರ್ ದಿ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರಯಡ್ ಡಿಸಾರ್ಡರ್ ಏನಿದೆ, ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರಯಡ್ ಡಿಸಾರ್ಡರ್ ಕಲರ್ ಬ್ಲೈಂಡ್ನೆಸ್. Those individuals affected are mostly males. ಹೆಚ್ಚಾಗಿ ಫಿಮೇಲ್ಸ್ಗಿಂತ ಮೇಲ್ಸ್ ಅಲ್ಲಿ ಏನಾಗುತ್ತೆ ಹೆಚ್ಚು ಕಂಡು ಬರುತ್ತೆ ಕಲರ್ ಬ್ಲೈಂಡ್ನೆಸ್. ಅದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರಬಹುದಪ್ಪ ಅಂದಾಗ ನಾವು ನೋಡಿದಾಗ 4% ಅಷ್ಟು 8% ಅಷ್ಟು ನಾವು ಏನಿದೆ ಅನ್ಅಫೆಕ್ಟೆಡ್ ಕಂಡೀಷನ್ಸ್ ಮೇಲ್ಸ್ ಅಲ್ಲಿ ನೋಡ್ತೇವೆ ಅಫೆಕ್ಟೆಡ್ ಕಂಡೀಷನ್ ಅನ್ನ. ಅನ್ಅಫೆಕ್ಟೆಡ್ ಫೀಮೇಲ್ಸ್ ಎಷ್ಟು ಪರ್ಸೆಂಟ್? 0.3 ಅಫೆಕ್ಟೆಡ್ ಫೀಮೇಲ್ಸ್. ಸೊ ಏನು ಕಲರ್ ಬ್ಲೈಂಡ್ನೆಸ್ ಬರುವಂತ ಚಾನ್ಸಸ್ ಮೇಲ್ಸ್ಗಿದೆ ಅದು 8% ಇರ್ತದೆ. ಫೀಮೇಲ್ಸ್ಗೆ ತುಂಬ ರೇರ್, ಕಡಿಮೆ 0.3% ಅಷ್ಟು ನಾವು ನೋಡಬಹುದು ಕಲರ್ ಬ್ಲೈಂಡ್ನೆಸ್.
What is the reason to cause color blindness? Here in our eyes, a part is there, that is retina. ನಮ್ಮ ಕಣ್ಣಿನಲ್ಲಿ ರೆಟಿನಾ ಪಾರ್ಟ್ ಇದೆ ಹಿಂದೆ. ಆ ರೆಟಿನಾದಲ್ಲಿ ಎರಡು ಪಿಗ್ಮೆಂಟ್ಸ್ ಇದೆ. ಸೊ ಒನ್ ಈಸ್ ರಾಡ್ಸ್ ಅಂಡ್ ಅನದರ್ ಒನ್ ಈಸ್ ಕೋನ್ಸ್ ಅಂತ ಕರಿತೇವೆ. ನೀವು ಹಿಂದಿನ ವರ್ಷದ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀರಾ ಐ ಸ್ಟ್ರಕ್ಚರ್ ಅಲ್ಲಿ. ಅಲ್ಲಿ ಬರುತ್ತೆ ಈ ಎರಡು ಪಿಗ್ಮೆಂಟ್ಸ್. ಅದರಲ್ಲಿ ನಾವು ಕೋನ್ಸ್ ತಗೊಂಡಾಗ ಏನ್ ಮಾಡುತ್ತದು ಪರ್ಸೀವ್ಸ್ ಅಂತ ಕರಿತೇವೆ, ರಿಸೀವ್ಸ್, ದಟ್ ಈಸ್ ಡಿಫರೆಂಟ್ ಕಲರ್ ವೇವ್ ಲೆಂತ್. ಬೇರೆ ಬೇರೆ ಕಲರ್ ವೇವ್ ಲೆಂತ್ ಅನ್ನ ಏನ್ ಮಾಡುತ್ತೆ ಆ ಕೋನ್ಸ್ ರಿಸೀವ್ ಮಾಡ್ತಾ ಹೋಗ್ತದೆ. ಇಲ್ಲಿ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಏನಾಗ್ತದೆ, ದೇ ಕೆನಾಟ್ ಬಿ ಪರ್ಸೀವ್ ದಿ ಕಲರ್ ವಿಷನ್ ವೇವ್ ಲೆಂತ್ ಡಿಸ್ಕ್ರಿಮಿನೇಟ್ ದಿ ಕಲರ್ ವಿಷನ್ ಆಫ್ ಗ್ರೀನ್ ಅಂಡ್ ಯೆಲ್ಲೋ, ರೆಡ್. ಸೊ ಏನು ಗ್ರೀನ್ ಮತ್ತು ರೆಡ್ ಆ ಕಲರ್ ವಿಷನ್ ಏನಾಗುತ್ತೆ ಅವರಿಗೆ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಯಾರು ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಇದಾರಲ್ಲ ಅವರಲ್ಲಿ. ಯಾಕೆ ಅಂದಾಗ ಅವರ ಒಂದು ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಏನಿರುತ್ತೆ ಈ ಒಂದು ರಿಸೆಸಿವ್ ಅಲೀಲ್ ಇರ್ತದೆ. ರಿಸೆಸಿವ್ ಅಲೀಲ್ ಇರುತ್ತೆ. ಈ ಅಲೀಲು ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಇದು ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಕಲರ್ ಬ್ಲೈಂಡ್ನೆಸ್ ಅಲ್ಲಿ ಏನು ಯಾವ ರೀತಿ ಹೋಗುತ್ತಿದ್ದು ಟ್ರಾನ್ಸ್ಮಿಟ್ ಆಗುತ್ತೆ ಅಂದಾಗ, ಸೊ ಹಿಯರ್ ಫೀಮೇಲ್ಸ್ ಆರ್ ಕ್ಯಾರಿಯರ್ಸ್. ಫೀಮೇಲ್ಸ್ ಏನಾಗ್ತಾರೆ ಇಲ್ಲಿ ಕ್ಯಾರಿಯರ್ಸ್ ಆಗ್ತಾರೆ. ಬಿಕಾಸ್ ದೇ ಹ್ಯಾವ್ ಒನ್ ದಟ್ ರಿಸೆಸಿವ್ ಅಲೀಲ್ ವಿತ್ ದಿ ನಾರ್ಮಲ್ ಅಲೀಲ್. ನಾರ್ಮಲ್ ಅಲೀಲ್ ಜೊತೆಗೆ ಒಂದು ಆ ರಿಸೆಸಿವ್ ಅಲೀಲ್ ಅನ್ನ ಏನ್ ಮಾಡ್ತಾಳೆ, ಕ್ಯಾರಿ ಮಾಡ್ತಾಳೆ ಫೀಮೇಲು. ಹಾಗಾಗಿ ಅವಳು ಕ್ಯಾರಿಯರ್ ಆಗ್ತಾಳೆ. ಎಲ್ಲಿಂದ ಬರುತ್ತೆ ಇವಳಿಗೆ ಫೀಮೇಲ್ಗೆ ಅಂದಾಗ, ಸೊ ಶಿ ರಿಸೀವ್ಡ್ ಫ್ರಮ್ ದಟ್ ರಿಸೆಸಿವ್ ಅಲೀಲ್ ಫ್ರಮ್ ದಿ ಫಾದರ್. when father was ಏನಂತ ಕರಿತೀವಿ ಅಫೆಕ್ಟೆಡ್. ಅಲ್ಲಿ ತಂದೆ ಅಫೆಕ್ಟ್ ಆಗಿರ್ತಾರೆ. ಯಾಕೆ, ಅಲ್ಲಿ ತಂದೆಯಲ್ಲಿ ಎಷ್ಟಿರುತ್ತೆ ಕ್ರೋಮೋಸೋಮ್ ಎಕ್ಸ್ ಒಂದಿರುತ್ತೆ, ಜೊತೆಗೆ ವೈ ಇರುತ್ತೆ. ವೈ ಅಲ್ಲಿ ಯಾವ ಅಲೀಲ್ ಇರೋದಿಲ್ಲ. ಹಾಗಾಗಿ ಫಾದರ್ ಎಲ್ಲಿ ಟ್ರಾನ್ಸ್ಮಿಟ್ ಮಾಡ್ತಾರೆ, ಮಗಳಿಗೆ ಟ್ರಾನ್ಸ್ಮಿಟ್ ಮಾಡ್ತಾರೆ ಡಾಟರ್ಗೆ. ಅವಳಲ್ಲಿ ಎರಡು ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಒಂದು ಏನಾಗುತ್ತೆ ದಟ್ ಈಸ್ ರಿಸೆಸಿವ್ ಅಲೀಲ್, ಅನದರ್ ಒನ್ ಈಸ್ ನಾರ್ಮಲ್ ಇರ್ತದೆ. ಹಾಗಿದ್ದಾಗ ಅವಳು ಕ್ಯಾರಿಯರ್ ಆಗ್ತಾಳೆ. ಅವಳು ನಾರ್ಮಲ್ ಇರ್ತಾಳೆ ಅನ್ಅಫೆಕ್ಟೆಡ್, ಬಟ್ ಶಿ ಈಸ್ ಕ್ಯಾರಿಯರ್. ಅವಳು ಕ್ಯಾರಿಯರ್ ಆಗ್ತಾಳೆ. ದಟ್ ಶಿ ಟ್ರಾನ್ಸ್ಮಿಟೆಡ್ ದಟ್ ರಿಸೆಸಿವ್ ಅಲೀಲ್ ಟು ಹರ್ ಸನ್ಸ್. ಅವಳು ಗಂಡು ಮಕ್ಕಳಿಗೆ ಏನ್ ಮಾಡ್ತಾಳೆ, ಅದನ್ನ ಟ್ರಾನ್ಸ್ಮಿಟ್ ಮಾಡ್ತಾಳೆ. ಆಗ ತಂದೆಯಿಂದ ಇವಳಿಗೆ ಬಂದು ಇವಳಿಂದ ಎಲ್ಲಿಗೆ ಹೋಗುತ್ತದು ಸನ್ಸಿಗೆ ಹೋಗುತ್ತೆ. ಹಾಗಾಗಿ ಈ ಪ್ಯಾಟರ್ನ್ ಟ್ರಾನ್ಸ್ಮಿಷನ್ ಪ್ಯಾಟರ್ನ್ ಅನ್ನ ನಾವು ಕ್ರಿಸ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತ ಕರಿತೇವೆ. ಸೊ ಲುಕ್ ಅಟ್ ದಿಸ್, ತೋರಿಸ್ತೀವಿ ನೋಡಿ ಹೇಗೆ ಹೋಗುತ್ತಿಲ್ಲಿ. ಫೀಮೇಲ್ಸ್ ಹೇಗೆ ಕ್ಯಾರಿಯರ್ ಆಗ್ತಾರೆ, ಆ ಫೀಮೇಲು ಹೇಗೆ ಟ್ರಾನ್ಸ್ಮಿಟ್ ಮಾಡ್ತಾಳೆ ಸನ್ಸ್ಗೆ ಅನ್ನುವಂಥದ್ದು ಇಲ್ಲಿ ನೋಡಿ. ಈಗ ನಾರ್ಮಲ್ ಫೀಮೇಲ್ ಇದ್ದಾಳೆ, ಮೇಟಿಂಗ್ ವಿತ್ ದಟ್ ಈಸ್ ಅಫೆಕ್ಟೆಡ್ ಮೇಲ್. ನಾರ್ಮಲ್ ಫೀಮೇಲ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ನಾರ್ಮಲ್ ಇದೆ, ಅಲ್ಲಿ ಎಕ್ಸ್ ಡಾಮಿನೆಂಟ್ ಸಿ ಅಂತ ತೋರಿಸಿದ್ವಿ. ಈಗ ಇಲ್ಲಿ ಮೇಲೆ ಏನಿದೆ, ಸೊ ಇವರಲ್ಲಿ ರಿಸೆಸಿವ್ ಇದೆ. ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಮೇಲೆ ಕಲರ್ ಬ್ಲೈಂಡ್ನೆಸ್ ಅನ್ನ ಕಾಸು ಮಾಡುವಂತಹ ರಿಸೆಸಿವ್ ಅಲ್ಲಿ ಇದೆ. ವೈ? ಸೊ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಅಲೀಲ್, ಯಾವುದಿಲ್ಲ, ಜಸ್ಟ್ ಟು ಎಕ್ಸ್ಪ್ರೆಸ್ ಆರ್ ಡಿಟರ್ಮೈನ್ ದಿ ಸೆಕ್ಸ್ ಓನ್ಲಿ, ಮೇಲ್ ಸೆಕ್ಸ್ ಅನ್ನ ಡಿಟರ್ಮೈನ್ ಮಾಡುವಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ ಪಾಸಿಬಿಲಿಟಿ ಏನಾಗಿದೆ ಹಾಗೆ ನೋಡಿ, ಕ್ರಾಸ್ ಮಾಡ್ತಾ ಬನ್ನಿ. ಈ ಎಕ್ಸ್ ಸೇರಿದಾಗ ಏನಾಗುತ್ತೆ, ಸೊ ಅವಳು ಕ್ಯಾರಿಯರ್ ಆಗ್ತಾಳೆ. ಇಲ್ಲಿ ಎರಡು ರೀತಿ ಬರ್ತದೆ ನಮಗೆ ಗೇಮೆಟ್. ನಾರ್ಮಲ್ ಎಕ್ಸ್ ಹೋಗುತ್ತೆ, ಇಲ್ಲಿ ಎಕ್ಸ್ ವೈ ಬರುತ್ತೆ. ಈಗ ಫ್ಯೂಷನ್ ಆದಾಗ ಇಂಡಿವಿಜುವಲ್ಸ್ ಅಲ್ಲಿ ಯಾವ ರೀತಿ ಇಂಡಿವಿಜುವಲ್ಸ್ ಬರ್ತಾರೆ ಅಂದಾಗ, ಸೊ ಒಂದು ಫೀಮೇಲು ಎರಡು ಫೀಮೇಲ್ ಕಂಬೈನ್ ಮಾಡ್ಕೊಳ್ಳಿ. ಸೊ ಈ ಎಕ್ಸ್ ಕಂಬೈನ್ಸ್ ವಿತ್ ದಿಸ್ ಒನ್, ಸೊ ಅಗೇನ್ ಶಿ ಈಸ್ ಕ್ಯಾರಿಯರ್. ಅವಳೇನ್ ಆಗ್ತಾಳೆ, ಕ್ಯಾರಿಯರ್ ಆಗ್ತಾಳೆ. ಸೊ ಒನ್ ರಿಸೆಸಿವ್ ಅಲೀಲ್, ಅಫೆಕ್ಟೆಡ್ ಅಲೀಲ್, ಸೊ ಅಲಾಂಗ್ ವಿತ್ ನಾರ್ಮಲ್. ಹಾಗಿದ್ದಾಗ ಅವಳಿಗೆ ಅಫೆಕ್ಟ್ ಆಗಿರೋಲ್ಲ, ಬಟ್ ಶಿ ಈಸ್ ಕ್ಯಾರಿಯರ್, ಅವಳು ಕ್ಯಾರಿಯರ್ ಆಗ್ತಾಳೆ. ಹಾಗೆ ಎಕ್ಸ್ ವೈ ವಾಪಸ್ ಅನ್ನ ಏನಾಗಿರ್ತದೆ
ನಾರ್ಮಲ್ ಇರ್ತದೆ. ಆಮೇಲೆ ಅಗೈನ್ ಫಿಮೇಲ್ ಏನಿದೆ ಕ್ಯಾರಿಯರ್. ಸೊ ಇನ್ನೊಂದು ಏನಾಗಿರ್ತದೆ ಇಲ್ಲಿ ಬರ್ತಕ್ಕಂಥ ಸನ್ಸ್ ಏನಿದೆ EX ಇದನ್ನ Y ತಗೊಂಡಾಗ ಇಬ್ರು ನಾರ್ಮಲ್ ಇರ್ತಾರೆ. ನೆಕ್ಸ್ಟ್ ಜನರೇಷನ್ ಬನ್ನಿ, ಇವರ ಜನರೇಷನ್ ಬಂದಾಗ ನೀವು ಕ್ರಾಸ್ ಮಾಡ್ಕೊಳ್ಳಿ. ಏನು ಕ್ಯಾರಿಯರ್ ಏನಿದ್ದಾಳೆ ಅವಳು ನಾರ್ಮಲ್ ಮೇಲ್ ಅನ್ನ ಮದುವೆ ಆದಾಗ, ಕ್ಯಾರಿಯರ್ ಏನಿದ್ದಾಳೆ ಫಿಮೇಲು ನಾರ್ಮಲ್ ಮೇಲ್ ಅನ್ನ ಮೇಟಿಂಗ್ ಆದಾಗ ಮದುವೆ ಆದಾಗ ಏನ್ ಚಾನ್ಸಸ್ ಇದೆ ಅಂದಾಗ ನೋಡ್ಕೊಳ್ಳಿ ಇಲ್ಲಿ. ಸೊ ಎಕ್ಸ್ ಫಿಮೇಲ್ ಆಗುತ್ತೆ ನಾರ್ಮಲ್, EX ಫ್ಯೂಸ್ಡ್ ವಿತ್ ದಿಸ್ ಒನ್ ವೈ. ಸೊ ಇಲ್ಲಿ ಡಾಮಿನೆಂಟ್ ಇದೆ ಹೌದಲ್ವಾ, ಯಾವುದು ಆ ಡಿಸೀಸ್ ಅನ್ನ ಕಾಸ್ ಮಾಡುವ ಒಂದು ಲೀತಲ್ ಇದೆ, ಇಲ್ಲಿ ಆ ಜೀನ್ ಇದೆ, ಡಿಫೆಕ್ಟಿವ್ ಜೀನ್ ಇದೆ. ಹಾಗಾಗಿ ವೈ ಅಲ್ಲಿ ಏನು ಇರೋಲ್ಲ, ಇದು ಇದರ ಜೊತೆಗೆ ಸೇರಿದಾಗ ಏನಾಗತ್ತೆ, ಸೊ ದಟ್ ಮೇಲ್ ಬಿಕಮ್ಸ್ ಅಫೆಕ್ಟೆಡ್. ಹೀಗೆ ಇಬ್ರು ಸನ್ಸ್ ಅಲ್ಲಿ ನಾವು ನೋಡ್ತೇವೆ. ನೋಡಿ ದಿಸ್ ಎಕ್ಸ್ ಹೌದಾ ರಿಸೆಸಿವ್, ಅಲ್ಲಿ ಕ್ಯಾರಿಂಗ್ ಎಕ್ಸ್ ಫ್ಯೂಸ್ಡ್ ವಿತ್ ವೈ, ಸೊ ದಟ್ ಬಿಕಮ್ಸ್ ಮೇಲ್ ವಿತ್ ಅಫೆಕ್ಟೆಡ್. ಹೀಗೆ ಸೊ ಫಾದರ್ ಇಂದ ಡಾಟರ್ ಹೋಗುತ್ತೆ. ಸೊ ಆಲ್ ಡಾಟರ್ಸ್ ಆರ್ ಕ್ಯಾರಿಯರ್, ದೆನ್ they transmitted that recessive allele to her sons. ಅವಳ ಗಂಡು ಮಕ್ಕಳಿಗೆ ಅವಳು ಟ್ರಾನ್ಸ್ಮಿಟ್ ಮಾಡ್ತಾಳೆ. ಹೇಗೆ ಹೋಗುತ್ತಿದ್ದು ಟ್ರಾನ್ಸ್ಮಿಷನ್ ಅಂದಾಗ, ಸೊ ಫಾದರ್ ಟು ಡಾಟರ್, ಡಾಟರ್ ಟು ಸನ್ಸ್. ಹಾಗಿದ್ದಾಗ ಎಂತ ಪ್ಯಾಟರ್ನ್ ಇದ್ದು ಈ ಒಂದು ಟ್ರಾನ್ಸ್ಮಿಷನ್ ಕ್ರಾಸ್ ಇನ್ಹೆರಿಟೆನ್ಸ್ ಅಂತ ಕರಿತೇವೆ. ಸೊ ದಟ್ ಟ್ರಯಡ್ ಇನ್ಹೆರಿಟೆಡ್ ಫ್ರಮ್ ಫಾದರ್ ಟು ಗ್ರ್ಯಾಂಡ್ ಸನ್ ಥ್ರೂ ಡಾಟರ್. ಸೊ ಸಚ್ ಟೈಪ್ ಆಫ್ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಈಸ್ ಕಾಲ್ಡ್ ಕ್ರಾಸ್ ಇನ್ಹೆರಿಟೆನ್ಸ್ ಆರ್ ಜಿಗ್-ಜ್ಯಾಗ್ ಮ್ಯಾನರ್ ಇನ್ಹೆರಿಟೆನ್ಸ್ ಅಂತ ಕರಿತೇವೆ. ಇದು ಕಲರ್ ಬ್ಲೈಂಡ್ನೆಸ್ ಅಲ್ಲಿ ನಾವು ನೋಡುವಂಥದ್ದು. ಸೊ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರಯಡ್ ಕಾಸ್ ದಿಸ್ ಡಿಸಾರ್ಡರ್, ದಟ್ ಈಸ್ ಕಲರ್ ಬ್ಲೈಂಡ್ನೆಸ್. ನೌ we move on to the next one, that is hemophilia. ಮುಂದಿನದು ಯಾವುದು ಬರುತ್ತೆ, ಹಿಮೋಫೀಲಿಯಾಗೆ ಹೋಗೋಣ. ಮೆಂಡಿಲಿಯನ್ ಡಿಸಾರ್ಡರ್ಸ್ ಅಲ್ಲಿ ಸೆಕೆಂಡ್ ಒನ್ ಇದೆ ಹಿಮೋಫೀಲಿಯಾ. ಸೊ hemophilia again, so X-linked recessive triad disorder. ಇದು ಕೂಡ X-linked recessive disorder ಅಂತ ಕರಿತೇವೆ. ಆ ಎಕ್ಸ್ ಕ್ರೋಮೋಸೋಮ್ ಮೇಲೆ ರಿಸೆಸಿವ್ ಜೀನ್ ಇದ್ದಾಗ, ಅಲೀಲ್ ಇದ್ದಾಗ ಏನಾಗುತ್ತೆ, ಅದು ಹೋಮೋಸೈಗಸ್ ಕಂಡೀಷನ್ಗೆ ಬಂದಾಗ ಸೊ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್. ಅಲ್ಲಿ ಕಾಸ್ ಮಾಡುತ್ತೆ, ಆ ಒಂದು ಡಿಸಾರ್ಡರ್ ಅನ್ನ ಕಾಸ್ ಮಾಡುತ್ತೆ. ಸೊ ಅಗೇನ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರಯಡ್ ಡಿಸಾರ್ಡರ್ ಹಿಮೋಫೀಲಿಯಾ. ಸೊ ಹಿಮೋಫೀಲಿಯಾ, so what is the cause? So it is due to ಏನಿದು ಡಿಸಾರ್ಡರ್ ಅಂದಾಗ, it is due to the absence or deficiency of blood clotting factor in the blood. ಯಾವುದರಿಂದ ಬರ್ತಿದ್ದು, due to the deficiency or absence of blood clotting factor in the blood. ನಮ್ಮ ರಕ್ತದಲ್ಲಿ ಹೆಪ್ಪುಗಟ್ಟುವಿಕೆಯ ಒಂದು ಫ್ಯಾಕ್ಟರ್ ಇದೆಯಲ್ಲ, ಆ ಫ್ಯಾಕ್ಟರು ಹಿಮೋಫಿಲಿಕ್ ಪೇಷಂಟ್ಸ್ ಅಲ್ಲಿ, ಇಂಡಿವಿಜುವಲ್ಸ್ ಅಲ್ಲಿ ಇರೋದಿಲ್ಲ. ವಾಟ್ ಹ್ಯಾಪನ್, ಏನಾಗ್ತದೆ ಹಾಗಾದ್ರೆ? ಸೊ ದಟ್ ರಿಸಲ್ಟ್ಸ್ continuous bleeding takes place when they injured or cut any part of the body. ಸೊ ಆ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಏನಿದ್ದಾರೆ ಅವರಲ್ಲಿ ಏನಾದರೂ ಸ್ವಲ್ಪ ಗಾಯ ಆದರೆ ಅಥವಾ ಇಂಜುರಿ ಆದರೆ ದೇಹಕ್ಕೆ, ಅದೇನಾಗುತ್ತೆ, ಅಲ್ಲಿ ಬ್ಲೀಡಿಂಗ್ ಏನಾಗುತ್ತೆ, ಸತತವಾಗಿ ಆಗುತ್ತೆ. ರಕ್ತ ಏನಾಗುತ್ತೆ, ಸತತವಾಗಿ ಹೊರ ಹೋಗುತ್ತೆ. ಹೆಪ್ಪುಗಟ್ಟುವಿಕೆಯ ಪ್ರಕ್ರಿಯೆ ಅಲ್ಲಿರೋದಿಲ್ಲ. ನಾರ್ಮಲ್ ಇಂಡಿವಿಜುವಲ್ಸ್ ಅಲ್ಲಾದ್ರೆ ಸ್ವಲ್ಪ ಸಮಯ ರಕ್ತ ಹೋಗುತ್ತೆ, ನಂತರ ಆ ಮೇಲ್ಭಾಗ ಹೆಪ್ಪುಗಟ್ಟುತ್ತೆ. ಅದನ್ನು ನಾವು ಕ್ಲಾಟಿಂಗ್ ಫ್ಯಾಕ್ಟರ್ ಅಂತ ಕರಿತೇವೆ. ಸೊ ಆ ಫ್ಯಾಕ್ಟರ್ ಏನಾಗಿರುತ್ತೆ, ಈ ಇಂಡಿವಿಜುವಲ್ಸ್ ಅಲ್ಲಿ, ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅಲ್ಲಿ ಟೋಟಲಿ ಆಬ್ಸೆಂಟ್ ಆಗಿರ್ತದೆ. ಸೊ ದಟ್ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಕಂಟ್ರೋಲ್ಡ್
ಪ್ರೋಟೀನ್ ಅಂತ ಕರಿತೇವೆ. ಆ ಪ್ರೋಟೀನ್ ಇರುತ್ತದೆ ಎಲ್ಲಿ? ಇನ್ ಥ್ರೋಂಬೋಸೈಟ್ಸ್ ಆರ್ ಬ್ಲಡ್ ಪ್ಲೇಟ್ಲೆಟ್ಸ್. ನಮ್ಮಲ್ಲಿರುವಂತಹ ಪ್ಲಾಸ್ಮಾದಲ್ಲಿರುವಂತಹ ಬ್ಲಡ್ ಅಲ್ಲಿರುವ ಪ್ಲಾಸ್ಮಾದಲ್ಲಿ ಬ್ಲಡ್ ಪ್ಲೇಟ್ಲೆಟ್ಸ್ ಇದೆ. ಆ ಪ್ಲೇಟ್ಲೆಟ್ಸ್ ಅನ್ನೊಂದು ಪ್ರೋಟೀನ್ ಇದೆ. ಆ ಪ್ರೋಟೀನು ಈ ಒಂದು ಕೊಯಾಗ್ಯುಲೇಷನ್, ಕ್ಲಂಪಿಂಗ್ ಆರ್ ಅಗ್ಲೂಟಿನೇಟಿಂಗ್ ಅಂತ ಏನ್ ಹೇಳ್ತೇವೆ, ಆ ಫ್ಯಾಕ್ಟರ್ ಅನ್ನ ಏನ್ ಮಾಡುತ್ತೆ, ಅದು ಕಂಟ್ರೋಲ್ ಮಾಡ್ತದೆ, ಕ್ಲಾಟಿಂಗ್ ಫ್ಯಾಕ್ಟರ್ ಅನ್ನ. ಆ ಪ್ರೋಟೀನ್ ಏನಾಗಿರ್ತದೆ ಇವರಲ್ಲಿ ಆಬ್ಸೆಂಟ್ ಆಗಿರುತ್ತೆ, ಸಿಂಥಸಿಸ್ ಆಗ್ತಾ ಇರೋದಿಲ್ಲ ಬ್ಲಡ್ ಪ್ಲೇಟ್ಲೆಟ್ಸ್ ಅಲ್ಲಿ. ಹಾಗಾಗಿ ಏನಾದ್ರೂ ಸ್ವಲ್ಪ ಬಾಡಿಗೆ ಇಂಜುರಿ ಆಯಿತು ಅಂದಾಗ ಆ ಒಂದು ಇಂಡಿವಿಜುವಲ್ಸ್ ಅಲ್ಲಿ ಸತತವಾಗಿ ಬ್ಲಡ್ ಏನಾಗತ್ತೆ, ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಊಸ್ ಔಟ್ ಅಂತ ಕರಿತೇವೆ. ಎಪ್ಪುಗಟ್ಟೋದಿಲ್ಲ, ಸತತವಾಗಿ ಹೊರ ಹೋಗುತ್ತೆ ಬ್ಲಡ್. ದಟ್ ಲೀಡ್ಸ್ ಅನಿಮಿಕ್. ಅದೇನ್ ಕೊಡುತ್ತೆ, ಅನಿಮಿಯಾಗಿ ಟರ್ನ್ ಆಗ್ತದೆ, ರಕ್ತಹೀನತೆಗೆ ಟರ್ನ್ ಆಗುವಂಥದ್ದು. ಇಲ್ಲಿ ಯಾವ ರೀತಿ ಆಗಬಹುದು, ಪಾಸಿಬಿಲಿಟಿ ಏನಿದೆ ಅಂದಾಗ, ಸೊ ಇಲ್ಲಿ ಕೂಡ ಫೀಮೇಲ್ಸ್ ಆರ್ ಕ್ಯಾರಿಯರ್ಸ್. ಸೊ ಶಿ ಕ್ಯಾರೀಸ್ ದಟ್ ದಿ ರಿಸೆಸಿವ್ ಅಲೀಲ್ ಅಲಾಂಗ್ ವಿತ್ ನಾರ್ಮಲ್ ಅಲೀಲ್. ಇವಳಲ್ಲಿ ಕ್ಯಾರಿಯರ್ ಆಗ್ತಾಳೆ ಫೀಮೇಲು. ಯಾರೋ ಹಿಮೋಫಿಲಿಕ್ ಕಂಡೀಷನ್ ಅಲ್ಲಿ ಏನಿದೆ ಕ್ಯಾರಿಯರ್ ಆಗ್ತಾಳೆ. ಸೊ ಒಂದು ರಿಸೆಸಿವ್ ಇತ್ತು ಅಂದ್ರೆ ಇನ್ನೊಂದೇನಾಗಿರುತ್ತೆ, ಡಾಮಿನೆಂಟ್ ಅಲೀಲ್ ಇರ್ತದೆ. ಇದು ನೆಕ್ಸ್ಟ್ ಏನಾಗುತ್ತೆ, ಈ ಒಂದು ಕ್ಯಾರಿಯರ್ ಇರ್ತಾಳಲ್ಲ ಫೀಮೇಲು, ಸೊ ಶಿ ಟ್ರಾನ್ಸ್ಮಿಟೆಡ್ ದಟ್ ರಿಸೆಸಿವ್ ಅಲೀಲ್ ಟು ಹರ್ ಸನ್ಸ್. ಯಾರಿಗೆ ಹೋಗುತ್ತೆ ಇದು? ಮೇಲ್ಸಿಗೆ ಹೋಗುತ್ತೆ. ಅಗೇನ್ XY ಇದ್ದಾಗ ಇಲ್ಲಿ ಬರುತ್ತೆ. ಸೊ ಮೇಲ್ಸ್ ಆರ್ ಅಫೆಕ್ಟೆಡ್. ಸೊ ಎಲ್ಲಿಂದ ರಿಸೀವ್ ಮಾಡ್ಕೊಳ್ತಾರೆ? ರಿಸೀವ್ಡ್ ಫ್ರಮ್ ಮದರ್. ಅವರಮ್ಮ ತಾಯಿಯಿಂದ ಪಡ್ಕೊಳ್ತಾಳೆ. ಆ ತಾಯಿ ಎಲ್ಲಿಂದ ಪಡ್ಕೊಳ್ತಾಳೆ? ಅವರ ತಂದೆಯಿಂದ ಪಡ್ಕೊಳ್ತಾಳೆ. ಅವಳು ಕ್ಯಾರಿಯರ್ ಆಗಿರ್ತಾಳೆ. ಸೊ ಹಿಮೋಫೀಲಿಯಾ ರಿಸೆಸಿವ್, X linked recessive triad disorder. So mostly males are affected. Females are carriers. ಅವರೇನಾಗ್ತಾರೆ? ಕ್ಯಾರಿಯರ್ಸ್ ಆಗ್ತಾರೆ. When homozygous condition that cause hemophilia. ಯಾವ ಕಂಡೀಷನ್ ಅಲ್ಲಿ ಇದು ಕಾಸ್ ಆಗುವಂಥದ್ದು? ಹೋಮೋಸೈಗಸ್ ಅಲ್ಲಿ ಇರಬೇಕು. ಎರಡೂ ಕೂಡ ಲೀತಲ್ ಆಗಿ ಈ ರೀತಿ ಇರ್ತಕ್ಕಂಥ ಡಿಫೆಕ್ಟಿವ್ ಅಲೀಲ್ಸ್ ಇದ್ದಾಗ ಮಾತ್ರ ಎಕ್ಸ್ ಕ್ರೋಮೋಸೋಮ್ ಮೇಲೆ ಏನಾಗುತ್ತೆ, ಅಲ್ಲಿ ಆ ಇಂಡಿವಿಜುವಲ್ ಅಫೆಕ್ಟ್ ಆಗ್ತಾರೆ. ಹಾಗಾಗಿ ಆ ಕಂಡೀಷನ್ ಬಂದಾಗ ಯಾರಲ್ಲಿ ನೋಡ್ಬೋದು? ಮೇಲ್ಸ್ ಅಲ್ಲಿ. ಯಾಕೆ? ಸೊ ದೇ ಹ್ಯಾವ್ ಓನ್ಲಿ ಒನ್ ಎಕ್ಸ್ ಕ್ರೋಮೋಸೋಮ್. ಸೊ ಬಿಸೈಡ್ ವೈ, ಪಕ್ಕದಲ್ಲಿರ್ತಕ್ಕಂಥ ವೈ ಜೊತೆಗೆ ಒಂದು ಎಕ್ಸ್ ಕ್ರೋಮೋಸೋಮ್ ಇದೆ. ಇದ್ರ ಮೇಲೆ ಆ ಒಂದು ರಿಸೆಸಿವ್ ಅಲೀಲ್ ಬಂದಾಗ ಏನಾಗುತ್ತೆ, ಸೊ ಆಟೋಮ್ಯಾಟಿಕಲಿ ಹಿ ಬಿಕಮ್ಸ್ ಅಫೆಕ್ಟೆಡ್. ಏನಾಗ್ತಾನೆ, ಅವನು ಅಫೆಕ್ಟ್ ಆಗ್ತಾರೆ. ಸೊ ಇದು ಹಿಮೋಫೀಲಿಯಾ. ದಟ್ ಈಸ್ ಯಾಕೆ ಬರುವಂಥದ್ದು ಇದು ಅಂದಾಗ, lack of blood clotting factor in the blood. ಸೊ ರಕ್ತದಲ್ಲಿ ಹೆಪ್ಪುಗಟ್ಟುವಿಕೆಯ ಒಂದು ಫ್ಯಾಕ್ಟರ್ ಏನಾಗಿರುತ್ತೆ ಇವರಲ್ಲಿ? ಆಬ್ಸೆಂಟ್ ಆಗಿರ್ತದೆ. ದಟ್ ಫ್ಯಾಕ್ಟರ್ ಕಂಟ್ರೋಲ್ಡ್ ಬೈ ಎ ಪ್ರೋಟೀನ್ ಇನ್ ಥ್ರೋಂಬೋಸೈಟ್ಸ್ ಅಂತ ಕರಿತೇವೆ. ಸೊ ಹಾಗಾಗಿ ಏನ್ ಕೊಡುತ್ತೆ ಅದು? ದಟ್ ರಿಸಲ್ಟ್ಸ್ ಕಂಟಿನ್ಯೂಸ್ ಬ್ಲೀಡಿಂಗ್ ಅಂತ ಕರಿತೇವೆ. ಸತತವಾಗಿ ರಕ್ತ ಏನಾಗುತ್ತೆ, ಹೊರ ಹೋಗುತ್ತೆ, ಹೆಪ್ಪುಗಟ್ಟುವುದಿಲ್ಲ. ಇದನ್ನ ಹಿಮೋಫೀಲಿಯಾ ಅಂತ ಕರಿತೇವೆ. ಸೊ ಹಾಗಾದ್ರೆ ಏನ್ ಸಿಂಪ್ಟಮ್ಸ್ ಅನ್ನ ನೋಡಬಹುದು ನಾವು ಹಿಮೋಫೀಲಿಯಾದಲ್ಲಿ? ಒನ್ ಈಸ್ ಅನೀಮಿಯಾ, ಸೆಕೆಂಡ್ ಒನ್ ಈಸ್ ದಟ್ ಈಸ್ ಕಂಟಿನ್ಯೂಸ್ ಬ್ಲೀಡಿಂಗ್ ಇನ್ ಮಸಲ್ಸ್ ಅಂತ ಹೇಳ್ತೇವೆ. ಒಳಗಡೆ ಬ್ಲೀಡಿಂಗ್, ರಕ್ತ ಹೆಪ್ಪುಗಟ್ಟೋದಿಲ್ಲ, ಏನಾಗ್ತಾ ಇರುತ್ತೆ ಅಲ್ಲಿ? ಬ್ಲಡ್ ಊಸಸ್ ಔಟ್, ಅಲ್ಲಿ ಹೋಗ್ತಾ ಇರ್ತದೆ ಮಸಲ್ಸ್ ಅಲ್ಲಿ. ಇದು ಅತಿ ಹೆಚ್ಚು ರಕ್ತ ಹೋಗೋದ್ರಿಂದ ಏನಾಗ್ತಾರೆ, ಆ ಪೇಷಂಟ್ ಅನಿಮಿಕ್ ಆಗ್ತಾರೆ. ಅವ್ರಲ್ಲಿ ಏನಾಗುತ್ತೆ, ರಕ್ತಹೀನತೆ ಉಂಟಾಗುವಂಥದ್ದು. ಸೊ ಇದು ದಟ್ ಈಸ್ ದಿ ಬ್ರೀಫ್ ಅಕೌಂಟ್ ಆಫ್ ಹಿಮೋಫೀಲಿಯಾ. ಸೊ ದಟ್ X-linked recessive triad disorder was first found in royal families like Queen Victoria. ಇದನ್ನ ಮೊಟ್ಟ ಮೊದಲನೇದಾಗಿ ಒಂದು ಫ್ಯಾಮಿಲಿಯಲ್ಲಿ, ರಾಯಲ್ ಫ್ಯಾಮಿಲಿನಲ್ಲಿ ಐಡೆಂಟಿಫೈ ಮಾಡಲಾಗಿದೆ. ಯಾವುದದು ಅಂದಾಗ ಕ್ವೀನ್ ವಿಕ್ಟೋರಿಯಾ. ಸೊ ಇನ್ ದಟ್ ಪೀರಿಯಡ್ ಕ್ವೀನ್ ವಿಕ್ಟೋರಿಯಾ ವಾಸ್ ಕ್ಯಾರಿಯರ್. ಅವಳು
ಅವಳೇನಾಗಿರ್ತಾಳಲ್ಲಿ ಕ್ಯಾರಿಯರ್ ಆಗಿದ್ದಾಳೆ. ಸೊ ಶಿ ಹ್ಯಾಡ್ ನಾರ್ಮಲ್ ಅಂಡ್ ದಟ್ ರಿಸೆಸಿವ್ ಆರ್ ಡಿಫೆಕ್ಟಿವ್ ಅಲೆ. So she transmitted that recessive or defective allele to her sons in her family. ಅವಳ ಒಂದು ಫ್ಯಾಮಿಲಿಯಲ್ಲಿ ಮಕ್ಕಳಿಗೆ ಕೊಡ್ತಾ ಹೋಗ್ತಾಳವಳು, ಗಂಡು ಮಕ್ಕಳಿಗೆ. ಅವರಿಂದ ಮತ್ತೆ ಫೀಮೇಲ್ಸ್ ಕ್ಯಾರಿಯರ್ ಆಗ್ತಾರೆ, ಅಲ್ಲಿಂದ ಗ್ರ್ಯಾಂಡ್ ಸನ್ಸಿಗೆ ಹೋಗುತ್ತೆ. ಹೀಗೆ ಏನಾಗಿದೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುವಂತದ್ನ ಇದನ್ನ ಮೊಟ್ಟ ಮೊದಲು ಎಲ್ಲಿ ಇದನ್ನ ಐಡೆಂಟಿಫೈ ಮಾಡಲಾಯಿತು ಹಿಮೋಫೀಲಿಯಾ ಅಂದಾಗ ರಾಯಲ್ ಫ್ಯಾಮಿಲಿ ಅಂತ ಕರೀತೇವೆ, ದಟ್ ಈಸ್ ಕ್ವೀನ್ ವಿಕ್ಟೋರಿಯಾ. ಅಲ್ಲಿ ಕೂಡ ಇದನ್ನ ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ಟ್ರೇಸ್ ಔಟ್ ಮಾಡಿದ್ದಾರೆ. ಅನೇಕ ಅವಳ ಒಂದು ಗಂಡು ಮಕ್ಕಳು ಮತ್ತು ಅವ್ರ ಫ್ಯಾಮಿಲಿನಲ್ಲಿ ಮೋಸ್ಟ್ ಮೇಲ್ಸ್ ಆರ್ ಅಫೆಕ್ಟೆಡ್ ಆರ್ ಸಫರಿಂಗ್ ಫ್ರಮ್ ದಿಸ್ ಹಿಮೋಫೀಲಿಯಾ. ಈ ಹಿಮೋಫೀಲಿಯಾ ಡಿಸಾರ್ಡರ್ ಇಂದ ನರಳುವಂತದನ್ನ ಪೆಡಿಗ್ರಿ ಅನಾಲಿಸಿಸ್ ಮೂಲಕ ಟ್ರೇಸ್ ಔಟ್ ಮಾಡಲಾಗಿದೆ. ಸೊ ದಟ್ ಈಸ್ ಅ ಬ್ರೀಫ್ ಸಮ್ಮರಿ ಆಫ್ ದಟ್ ಹಿಮೋಫೀಲಿಯಾ, ಬೋತ್ ಕಲರ್ ಬ್ಲೈಂಡ್ನೆಸ್ ಅಂಡ್ ಹಿಮೋಫೀಲಿಯಾ, ನಥಿಂಗ್ ಬಟ್ criss-cross type of inheritance. So females are carriers as they received that defective allele from the father and transmitted to her sons. So the pattern just like the zigzag pattern or criss-cross type of inheritance. Now we move on to the next one, thalassemia. Next Mendelian disorder, thalassemia. ಮೂರನೇದಕ್ಕೆ ಹೋಗೋಣ, thalassemia. So thalassemia, it is also a autosomal recessive triad disorder. So one of the autosomal recessive triad disorder, thalassemia. Thalassemia ಏನಿದು? ಈ ಒಂದು ಡಿಸಾರ್ಡರ್ ಏನಿದೆ ಇದು ಆಟೋಸೋಮಲ್ ರಿಸೆಸಿವ್ ಟ್ರಯಡ್ ಡಿಸಾರ್ಡರ್. ಆಟೋಸೋಮಲ್ ರಿಸೆಸಿವ್ ಟ್ರಯಡ್ ಡಿಸಾರ್ಡರ್. ದಿಸ್ ಈಸ್ ಡ್ಯೂ ಟು ಇನ್ಹೆರಿಟೆಡ್ ಬ್ಲಡ್ ಡಿಸಾರ್ಡರ್. ಏನಂತ ಕರಿತೇವೆ ಇದನ್ನ? This one is nothing but inherited blood disorder. ನೋಡಿ, ಒಬ್ಬರಿಂದ ಒಬ್ಬರಿಗೆ ಬ್ಲಡ್ ಅಲ್ಲಿ ನಡೆಯುವಂತಹ ಒಂದು ಡಿಸಾರ್ಡರ್, ಅದು ಸಿಸ್ಟಮ್ಯಾಟಿಕಲಿ ಏನು ನಡೆಯುವಂತಹ ಒಂದು ಮೆಕ್ಯಾನಿಸಮ್ ಇದೆ, ಆಲ್ಟರ್ ಆಗುವಂಥದ್ದು. ಏನಾಗುತ್ತೆ? ಆಲ್ಟರ್ ಆಗುವಂಥದ್ದು. ಸೊ ಆಟೋಸೋಮಲ್ ರಿಸೆಸಿವ್ ಟ್ರಯಡ್ ಡಿಸಾರ್ಡರ್, ಇನ್ಹೆರಿಟೆಡ್ ಬ್ಲಡ್ ಡಿಸಾರ್ಡರ್ ಅಂತ ಕರಿತೇವೆ ಥ್ಯಾಲಾಸೇಮಿಯಾ. ಸೊ ಥ್ಯಾಲಾಸೇಮಿಯಾ ಡ್ಯೂ ಟು ದಿ ಸಿಂಥಸಿಸ್ ಆಫ್ ಆಲ್ಫಾ ಅಂಡ್ ಬೀಟಾ ಚೈನ್ ಇನ್ ಹಿಮೋಗ್ಲೋಬಿನ್. So that is due to lack of oxygen carrying protein in the blood. ಥ್ಯಾಲಸೆಮಿಯಾ ಯಾಕೆ ಬರುತ್ತೆ, ಹೇಗೆ ಉಂಟಾಗುತ್ತೆ ಅಂದಾಗ, ಏನು ನಮ್ಮ RBCs ಇದೆ, ರೆಡ್ ಬ್ಲಡ್ ಕಾರ್ಪಸಲ್ಸ್ ಇದೆ, ಇಲ್ಲಿ ಆಕ್ಸಿಜನ್ ಅನ್ನು ಕ್ಯಾರಿ ಮಾಡುವಂತಹ ಪ್ರೋಟೀನ್ ಇದೆ. ಈ ಕ್ಯಾರಿ ಮಾಡುವ ಪ್ರೋಟೀನ್ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗಿರ್ತದೆ. ಸೊ ದಟ್ ಈಸ್ ಡಿಫಿಷಿಯನ್ಸಿ ಆಫ್ ಆಕ್ಸಿಜನ್ ಕ್ಯಾರಿಂಗ್ ಪ್ರೋಟೀನ್. ಆ ಪ್ರೋಟೀನ್ ನಥಿಂಗ್ ಬಟ್ ಹಿಮೋಗ್ಲೋಬಿನ್. ಆ ಪ್ರೋಟೀನ್ ಯಾವ್ದಾಗಾದ್ರೆ ಹಿಮೋಗ್ಲೋಬಿನ್. ಸೊ ದಿಸ್ ಟೈಪ್ ಆಫ್ ಡಿಸಾರ್ಡರ್ ಥ್ಯಾಲಸೆಮಿಯಾ ಡ್ಯೂ ಟು ಆಕ್ಸಿಜನ್ ಕ್ಯಾರಿಂಗ್ deficiency of oxygen carrying protein in RBCs. ಸೊ ಈ ಆಕ್ಸಿಜನ್ ಅನ್ನು ಕ್ಯಾರಿ ಮಾಡುವಂತಹ ಪ್ರೋಟೀನ್ ಏನಿದೆ ಅದು ನಥಿಂಗ್ ಬಟ್ ಹಿಮೋಗ್ಲೋಬಿನ್, ರೆಡ್ ಪಿಗ್ಮೆಂಟ್ ಇನ್ ದಿ RBCs. ಸೊ RBCs ಅಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಇದೇನ್ ಮಾಡುತ್ತೆ, ನಾವು ಇನ್ಸ್ಪೈರ್ ಮಾಡಿಕೊಂಡಾಗ ತಗೊಳ್ಳುವಂತಹ ಆಕ್ಸಿಜನ್ನು ಲಂಗ್ಸ್ ಇಂದ ಎಲ್ಲಿಗೆ ಹೋಗುತ್ತೆ ಅದು. ಸೊ ಥ್ರೂ RBCs ಅಂತ ಕರಿತೇವೆ. ಕೆಂಪು ರಕ್ತ ಕಣಗಳೇನಾಗುತ್ತೆ, ಅದನ್ನ ರಿಸೀವ್ ಮಾಡ್ಕೊಳ್ಳುತ್ತೆ, ಆಕ್ಸಿಜನ್ ಅನ್ನ ಡಿಫ್ಯೂಸ್ ಆಗುತ್ತೆ. ಎಲ್ಲಿ? ಆಲ್ವಿಯೋಲಾರ್ ಪಾರ್ಟ್ ಅಲ್ಲಿ, ಲಂಗ್ಸ್ ಅಲ್ಲಿರುವಂತಹ ಆಲ್ವಿಯೋಲಾರ್ ಪಾರ್ಟ್ ಅಲ್ಲಿ. ಅಲ್ಲಿಂದ ಡಿಫ್ಯೂಸ್ ಆಗಿರ್ತಕ್ಕಂಥ ಆಕ್ಸಿಜನ್ RBCs ನಲ್ಲಿರ್ತಕ್ಕಂತಹ ಏನಿದೆ
ಹಿಮೋಗ್ಲೋಬಿನ್. ಸೊ ಈ ಹಿಮೋಗ್ಲೋಬಿನ್ ಏನಾಗುತ್ತೆ, ಸೇರ್ಕೊಳ್ಳುತ್ತೆ. Fused or combined with hemoglobin and form as oxyhemoglobin. ಏನಾಗುತ್ತೆ ಅದ್ರ ಜೊತೆ ಸೇರ್ಕೊಂಡು ಆಕ್ಸಿಹಿಮೋಗ್ಲೋಬಿನ್ ಮಾಲಿಕ್ಯೂಲ್ ಆಗುತ್ತದು. ಈಗ ಆ ಮಾಲಿಕ್ಯೂಲ್ ಏನ್ ಮಾಡುತ್ತೆ, ಆಕ್ಸಿಜನ್ ಅನ್ನ ಕ್ಯಾರಿ ಮಾಡಿ ಎಲ್ಲ ಬಾಡಿಯ ಎಲ್ಲ ಟಿಶ್ಯೂಸ್ ಸೆಲ್ಸ್ ಗಳಿಗೆ ಏನ್ ಮಾಡುತ್ತೆ, ಸಪ್ಲೈ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಥ್ಯಾಲಾಸೆಮಿಯಾ ಅನ್ನುವಂಥದ್ದು ಆಕ್ಸಿಜನ್ ಕ್ಯಾರಿ ಮಾಡುವಂತ ಪ್ರೋಟೀನ್ ಇದೆಯಲ್ಲ, ಹಿಮೋಗ್ಲೋಬಿನ್ ಇದೆಯಲ್ಲ, ಇದರ ಕೊರತೆಯಿಂದ ಉಂಟಾಗುವಂತಹ ಒಂದು ಡಿಸಾರ್ಡರ್, ಆಟೋಸೋಮಲ್ ರಿಸೆಸಿವ್ ಟ್ರಯಡ್ ಡಿಸಾರ್ಡರ್. ಏನಾಗುತ್ತಿಲ್ಲ ಹಾಗಾದ್ರೆ ನೋಡೋಣ. ಸೊ ಇನ್ ಹಿಮೋಗ್ಲೋಬಿನ್, ಸೊ the hemoglobin synthesized alpha chain and beta chain. ಆಲ್ಫಾ ಅಂಡ್ ಬೀಟಾ ಗ್ಲೋಬಿನ್ ಚೈನ್ ಅಂತ ಕರಿತೇವೆ. ಆಲ್ಫಾ ಅಂಡ್ ಬೀಟಾ ಗ್ಲೋಬಿನ್ ಚೈನ್ ಅಂತ ಕರಿತೇವೆ. ಸಿಂಥಸಿಸ್ ಆಫ್ ಆಲ್ಫಾ ಗ್ಲೋಬಿನ್ ಚೈನ್ ಅಂಡ್ ಬೀಟಾ ಗ್ಲೋಬಿನ್ ಚೈನ್. ಹಿಯರ್, so in affected individuals, so they have lack of both alpha and beta globin chain, that is decreasing the synthesis of alpha and beta globin chain in RBCs. ಏನಾಗುತ್ತೆ, ಎರಡು ಚೈನ್ ಸಿಂಥಸಿಸ್ ಆಗುವ RBCs ಅಲ್ಲಿ ಅಲ್ಲೇನಾಗುತ್ತೆ, ಸಿಂಥಸಿಸ್ ಪ್ರಮಾಣ ಬಹಳ ಕಡಿಮೆ ಆಗಿ ಹೋಗುತ್ತೆ. ಯಾವುದು, ಆಲ್ಫಾ ಮತ್ತೆ ಬೀಟಾ ಚೈನು. ಸೊ ಯಾವಾಗ ಕಡಿಮೆ ಆಗುತ್ತೋ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಇಸ್ ಆಲ್ಸೋ ಡಿಕ್ರೀಸಿಂಗ್. ಆಕ್ಸಿಜನ್ ಅನ್ನು ಕ್ಯಾರಿ ಮಾಡುವ ಕೆಪಾಸಿಟಿಯನ್ನು ಏನ್ ಮಾಡುತ್ತಿದ್ದು, ಕಳ್ಕೊಳ್ಳುತ್ತೆ. ಯಾವುದು, ಈ ಚೈನು ಆಲ್ಫಾ ಮತ್ತೆ ಬೀಟಾ ಚೈನು ಕಳ್ಕೊಳ್ಳುತ್ತೆ. ಸೊ ಅಲ್ಲಿ ಆ ಕ್ಯಾರಿ ಮಾಡುವಂತಹ ಪಿಗ್ಮೆಂಟ್ ಏನಿದೆ ಹಿಮೋಗ್ಲೋಬಿನ್ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಈ ಚೈನೆ ಸಿಂಥಸಿಸ್ ಆಗಲ್ಲ ಅಂದಾಗ ಹಿಮೋಗ್ಲೋಬಿನ್ ಕಂಟೆಂಟ್ ಹೆಂಗೆ ಇಂಪ್ರೂವ್ ಆಗುತ್ತಲ್ಲಿ, ಇನ್ಕ್ರೀಸ್ ಆಗುತ್ತೆ. ಸೊ ನೋ ಕ್ವೆಶ್ಚನ್ ಆಫ್ ಸಿಂಥಸಿಸ್ ಆಫ್ ಹಿಮೋಗ್ಲೋಬಿನ್ ಕಂಟೆಂಟ್ ಇನ್ RBCs ಅಂತ ಕರೀತೇವೆ, ಬ್ಲಡ್ ಅಂತ ಹೇಳ್ತೇವೆ. ಈಗ ದಟ್ ಕಾಸ್ ಟೈಪ್ಸ್ ಆಫ್ ಥ್ಯಾಲಾಸೆಮಿಯಾ. ಈಗ ನೋಡಿ, ಆಲ್ಫಾ ಮತ್ತೆ ಬೀಟಾ ಇದೆ. ಸೊ ಈ ಎರಡು ಚೈನ್ಗಳೇನಾಗುತ್ತೆ, ಇಲ್ಲಿ ಸಿಂಥಸಿಸ್ ಆಗೋದಿಲ್ಲ. ಹಾಗಾಗಿ ಥ್ಯಾಲಾಸೆಮಿಯಾದಲ್ಲೇ ಮತ್ತೆ ವಿ ಕ್ಯಾನ್ ಡಿಸ್ಟಿಂಗ್ವಿಶ್ ಇಂಟು ಟೂ ಟೈಪ್ಸ್. ಎರಡು ರೀತಿ ಡಿಸ್ಟಿಂಗ್ವಿಶ್ ಮಾಡ್ತೀವಿ ಥ್ಯಾಲಾಸೆಮಿಯಾನ. ಒಂದು ಆಲ್ಫಾ ಥ್ಯಾಲಾಸೆಮಿಯಾ, ಒಂದೇನಂತ ಕರೆಯೋಣ ನಾವು, ಆಲ್ಫಾ. ಸೊ ಆಲ್ಫಾ ಥ್ಯಾಲಾಸೆಮಿಯಾ ಅಂತ ಕರಿತೇವೆ, ಥ್ಯಾಲಾಸೆಮಿಯಾ. ಹಾಗಂದ್ರೇನು ಅಂದಾಗ, ಹಿಯರ್ the decreasing of synthesis of alpha globin chain ಅರ್ಥ ಆಗ್ತಿದೆಯಲ್ಲ. ಆಲ್ಫಾ ಥ್ಯಾಲಾಸೆಮಿಯಾ ಅಂದ್ರೆ ಆಲ್ಫಾ ಚೈನ್ ಇದೆಯಲ್ಲ, ಗ್ಲೋಬಿನ್ ಚೈನ್ ಸಿಂಥಸಿಸ್ ಆಗೋದಿಲ್ಲ, ಬಹಳ ಕಡಿಮೆ ಆಗುತ್ತೆ, ಡಿಕ್ರೀಸ್ ಆಗ್ತದೆ. ಹಾಗಾಗಿ ಅಲ್ಲಿ ಆಲ್ಫಾ ಚೈನ್ ಒಂದೇ ಅಫೆಕ್ಟ್ ಆಗೋದ್ರಿಂದ ಆ ಥ್ಯಾಲಾಸೆಮಿಯಾನ ಯಾವ ಟೈಪ್ ಅಂತ ಹೇಳೋಣ ನಾವು, ಆಲ್ಫಾ. ಸೊ ದೆನ್ ಬೀಟಾ ಥ್ಯಾಲಾಸೆಮಿಯಾ, ಬೀಟಾ ಥ್ಯಾಲಾಸೆಮಿಯಾ. ಸೊ ಸಿಮಿಲರ್ ಟು ಆಲ್ಫಾ, ಇದೇ ತರನೇ ಹೇಳುವಂಥದ್ದು. ಹೇಗೆ, ಹಿಯರ್ ದಿ ಡಿಕ್ರೀಸಿಂಗ್ ದಿ ಸಿಂಥಸಿಸ್ ಆಫ್ ಬೀಟಾ ಚೈನ್ ಗ್ಲೋಬಿನ್ ಚೈನ್ ಇನ್ RBCs that leads beta thalassemia. That is one of the type of thalassemia. ಸೊ ಯಾವ ಚೈನ್ ಡಿಕ್ರೀಸ್ ಆಗ್ತದೋ ಅದಕ್ಕೆ ಆ ಹೆಸರನ್ನ ಕೊಡ್ತಾರೆ. ಇಫ್ ಆಲ್ಫಾ ಚೈನ್ ಇಸ್ ಡಿಫೆಕ್ಟೆಡ್, ಆಲ್ಫಾ ಥ್ಯಾಲಾಸೆಮಿಯಾ. ಇಫ್ ಬೀಟಾ ಚೈನ್ ಡಿಫೆಕ್ಟೆಡ್, ಬೀಟಾ ಥ್ಯಾಲಾಸೆಮಿಯಾ. ಸೊ ದೀಸ್ ಆರ್ ಟೂ ಟೈಪ್ಸ್ ಆಫ್ ಥ್ಯಾಲಾಸೆಮಿಯಾ, ಆಲ್ಫಾ ಥ್ಯಾಲಾಸೆಮಿಯಾ ಅಂಡ್ ಬೀಟಾ ಥ್ಯಾಲಾಸೆಮಿಯಾ. ಸೊ ಹಿಯರ್ ಮತ್ತೆ ಇದನ್ನ ನಾವು ಯಾವ ರೀತಿ ಕರಿತೇವೆ ಅಂದಾಗ, ದಟ್ ಈಸ್ ಥ್ಯಾಲಾಸೆಮಿಯಾ. Thalassemia major and thalassemia minor, that is quantitative and qualitative. ಸೊ ನೋಡಿ, ಈಗ ಏನಿದೆ ಇದರಲ್ಲಿ ಅಂದಾಗ,
ಇದನ್ನೇ ಮತ್ತೆ ನಾವು ಎರಡು ರೀತಿ ಮೆನ್ಷನ್ ಮಾಡ್ತೇವೆ. ಥ್ಯಾಲಸೇಮಿಯಾ ಮೇಜರ್ ಅಂತ ಕರಿತೇವೆ. ಸೊ ದೋಸ್ ಇಂಡಿವಿಜುವಲ್ಸ್ ಅಫೆಕ್ಟೆಡ್ ಸಿವಿಯರ್ಲಿ, ತುಂಬಾ ಒಂದು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾಗ ಆ ಥ್ಯಾಲಸೇಮಿಯಾವನ್ನ ಏನಂತ ಹೇಳೋಣ, ಮೇಜರ್ ಅಂತ ಕರಿತೇವೆ. ಥ್ಯಾಲಸೇಮಿಯಾ ಮೇಜರ್. ಸೊ ಥ್ಯಾಲಸೇಮಿಯಾ ಮೈನರ್. ಸೊ ದೋಸ್ ಇಂಡಿವಿಜುವಲ್ಸ್ ಅಫೆಕ್ಟೆಡ್ ಸ್ಲೈಟ್ಲಿ, ಏನಂತ ಲೈಟ್ ಆಗಿ ಅಫೆಕ್ಟ್ ಆಗಿರುವಂಥದ್ದು, ಅದನ್ನೇನಂತ ಹೇಳ್ತೇವೆ, ಮೈನರ್. ಥ್ಯಾಲಸೇಮಿಯಾ ಮೈನರ್. ಮತ್ತೆ ಇದರಲ್ಲಿ ನಾವು ತುಂಬಾ ಕ್ರಿಟಿಕಲ್ ಆಗಿತ್ತು ಅಂದಾಗ ಥ್ಯಾಲಸೇಮಿಯಾ ಮೇಜರ್ ಅಂತ ಕನ್ಸಿಡರ್ ಮಾಡ್ತೇವೆ. ಸ್ವಲ್ಪ ಲೈಟ್ ಆಗಿ ಅಫೆಕ್ಟ್ ಆಗಿದ್ರೆ ಥ್ಯಾಲಸೇಮಿಯಾ ಮೈನರ್ ಅಂತ ಕರಿತೇವೆ. ಹಾಗೆ ಮತ್ತೆರಡು ಪದವನ್ನು ನಾವಿಲ್ಲಿ ಹೇಳ್ತೇವೆ, ಕ್ವಾಂಟಿಟೇಟಿವ್ ಅಂಡ್ ಕ್ವಾಲಿಟೇಟಿವ್ ಅಂತ ಕರಿತೇವೆ. ಕ್ವಾಂಟಿಟೇಟಿವ್, ಸೊ ದಿ ನಂಬರ್ಸ್ ಏನಾಗಿದೆ, ಅಫೆಕ್ಟೆಡ್ ನಂಬರ್ಸ್ ಆರ್ ಮೋರ್, ದಟ್ ಈಸ್ ಕ್ವಾಂಟಿಟೇಟಿವ್ ಅಂತ ಕರಿತೇವೆ. ಕ್ವಾಲಿಟೇಟಿವ್ ಅಂದಾಗ ಏನು ಕ್ರಿಟಿಕಲ್ ಆಗಿ ಅಫೆಕ್ಟ್ ಆಗಿರ್ತಾರಲ್ಲ, ಸಿವಿಯರ್ ಆಗಿ, ಅಂತಹ ಒಂದು ಇದನ್ನ ಏನಂತ ಕರಿತೀವಿ ನಾವು, ಕ್ವಾಲಿಟೇಟಿವ್ ಅಂತ ಕರಿತೇವೆ. ಹೀಗೆ ಥ್ಯಾಲಸೇಮಿಯಾವನ್ನ ನಾವು ಟೈಪ್ಸ್ ಆಗ್ಬಿಟ್ಟು ಇದನ್ನ ಕ್ಲಾಸಿಫೈ ಮಾಡ್ತೇವೆ. ಯಾವುದರಿಂದ ಬರುವಂತ ಡಿಸಾರ್ಡರ್ ಇದು ಅಂದಾಗ, ದಟ್ ಈಸ್ ಲ್ಯಾಕ್ ಆಫ್ ಆಕ್ಸಿಜನ್ ಕ್ಯಾರಿಂಗ್ ಪ್ರೋಟೀನ್ ಇನ್ ಬ್ಲಡ್ ಅಂತ ಕರಿತೇವೆ. ನಥಿಂಗ್ ಬಟ್ RBCs ಅಂತೆ. ಆ ಪ್ರೋಟೀನ್ ಇಲ್ಲದೆ ಇದ್ದಾಗ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುವಂತಹ ಹಿಮೋಗ್ಲೋಬಿನ್ ಕೊರತೆ ಆದಾಗ ಏನಾಗುತ್ತೆ, ಈ ಥ್ಯಾಲಸೇಮಿಯಾ ಕ್ರಿಯೇಟ್ ಆಗುವಂಥದ್ದು. ಆ ಒಂದು ಹಿಮೋಗ್ಲೋಬಿನ್ ಅಲ್ಲಿ ಎರಡು ಚೈನ್ ಇದೆ, ಆಲ್ಫಾ ಅಂಡ್ ಬೀಟಾ ಗ್ಲೋಬಿನ್ ಚೈನ್ ಅಂತ ಕರಿತೇವೆ, ಪೆಪ್ಟೈಡ್ ಚೈನ್. ಸೊ ಆಲ್ಫಾ ಅಫೆಕ್ಟ್ ಆದರೆ, ಸಿಂಥಸಿಸ್ ನಿಂತು ಹೋದರೆ ಆಲ್ಫಾ ಥ್ಯಾಲಸೇಮಿಯಾ ಅಂತೀವಿ. ಬೀಟಾ ಚೈನ್ ಅಫೆಕ್ಟ್ ಆದರೆ ಬೀಟಾ ಥ್ಯಾಲಸೇಮಿಯಾ ಅಂತ ಕರಿತೇವೆ ನಾವಿದನ್ನ. ಸೊ ದಿ ಥ್ಯಾಲಸೇಮಿಯಾ, that disorder was first discovered by, so ಯಾರು ಇದನ್ನ ಫಸ್ಟ್ ಡಿಸ್ಕವರ್ ಮಾಡಿದ್ದು ಅಂದಾಗ ಥಾಮಸ್ ಬ್ಯಾಂಟಮ್ ಕೂಲಿ ಅಂತ ಕರಿತೇವೆ ಇವನ್ನ. ಯಾರು ಇದನ್ನ ಡಿಸ್ಕವರ್ ಮಾಡಿದ್ದು, ಥಾಮಸ್ ಬ್ಯಾಂಟಮ್ ಕೂಲಿ ಅಂತ ಕರಿತೇವೆ. ಸೊ ಆ ಒಂದು ಸೈಂಟಿಸ್ಟ್ ನೇಮ್ ಅದು. ಈ ರೀತಿಯಾಗಿ ನಾವು ನೋಡುವಂಥದ್ದು. ಹಾಗಾದ್ರೆ ಥ್ಯಾಲಸೇಮಿಯಿಂದ ಏನು ಸಿಂಪ್ಟಮ್ಸ್ ಕಾಣುತ್ತೆ ನಮಗೆ, ಏನು ಚಿಹ್ನೆಗಳಿದೆ ಇದ್ರದ್ದು ಡಿಸಾರ್ಡರ್ದು ಅಂದಾಗ, ಒಂದು ಫ್ಯಾಟಿಗ್ಯೂ ಅಂತ ಕರಿತೀವಿ. ಫ್ಯಾಟಿಗ್ಯೂ ಅಂದ್ರೆ ಟಯರ್ಡ್ನೆಸ್, ಸುಸ್ತಾಗುವಿಕೆ, ತುಂಬಾ ಸುಸ್ತಾಗುವಂಥದ್ದು, ಬಳಲುವಂಥದ್ದು, ಫ್ಯಾಟಿಗ್ಯೂ ಅಂತ ಕರಿತೇವೆ, ಟಯರ್ಡ್ನೆಸ್ ಅಂತೀವಿ. ಸೆಕೆಂಡ್ ಒನ್ ಏನು, ಆ ಸಿಂಥಸಿಸ್ ನಿಂತಾಗ ಅನಿಮಿಕ್ ಕಂಡೀಷನ್ ಉಂಟಾಗುತ್ತೆ ನಮ್ಮಲ್ಲಿ, ರಕ್ತಹೀನತೆ ಉಂಟಾಗ್ತದೆ ಡ್ಯೂ ಟು ದಿ ಲ್ಯಾಕ್ ಆಫ್ ದಟ್ ಪ್ರೋಟೀನ್ ಹಿಮೋಗ್ಲೋಬಿನ್. ಸೊ ಹಾಗಾಗಿ ಅಂತ ಇಂಡಿವಿಜುವಲ್ಸ್ ಅಲ್ಲಿ ಏನಾಗಿರುತ್ತೆ, ಅನಿಮಿಯಾ ಕ್ರಿಯೇಟ್ ಆಗ್ತದೆ, ರಕ್ತಹೀನತೆ ಕ್ರಿಯೇಟ್ ಆಗ್ತದೆ. ನೆಕ್ಸ್ಟ್ ಪೇಲ್ನೆಸ್ ಅಂತ ಕರಿತೀವಿ. ಏನಾಗಿರ್ತದೆ, ತುಂಬಾ ಲೈಟ್ ಕಲರ್ ಟರ್ನ್ ಆಗ್ತದೆ, ಡಾರ್ಕ್ ಇರೋದಿಲ್ಲ, ಪಿಗ್ಮೆಂಟೇಶನ್ ಇರೋದಿಲ್ಲ, ಏನಾಗುತ್ತೆ ಲೈಟ್ ಪೇಲ್ನೆಸ್ ಅಂತ ಕರಿತೀವಿ, ಲೈಟ್ ಕಲರ್ ಇರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ಒನ್ ದಟ್ ಈಸ್ ಬೋನ್ ಡಿಫಾರ್ಮೇಟಿವ್ಸ್ ಅಂತ ಕರಿತೀವಿ. ಬೋನ್ ಅಲ್ಲಿ ಏನಾಗ್ತದೆ, ಅಲ್ಲಿ ಒಂದು ಡಿಫಾರ್ಮಿಟೀಸ್ ಅಂತ ಕರಿತೇವೆ, ಟೊಳ್ಳಾಗ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಸರಿಯಾಗಿರ್ತಕ್ಕಂತಹ ಒಂದು ಕಾನ್ಸೆಂಟ್ರಿಕ್ ಆಗಿ ಅರೇಂಜ್ಮೆಂಟ್ ಇರೋದಿಲ್ಲ, ಸಾಲ್ಟ್ಸು ಮಿನರಲ್ಸು, ಆ ಬೋನು ಹಾರ್ಡ್ ಆಗೂ ಇರೋದಿಲ್ಲ. ಈ ರೀತಿಯಾಗಿರ್ತಕ್ಕಂತಹ ಒಂದು ಡಿಫಾರ್ಮಿಟೀಸ್ ಅನ್ನ ನಾವು ನೋಡ್ತಾ ಹೋಗ್ತೇವೆ. ಸೊ ಇವು ಸಿಂಪ್ಟಮ್ಸ್ ಅಂತ ಕರಿತೇವೆ, ಸಿಂಪ್ಟಮ್ಸ್ ಆಫ್ ಥ್ಯಾಲಸೇಮಿಯಾ. ಹಾಗಾದ್ರೆ ಎಂಥ ಒಂದು ಡಿಸಾರ್ಡರ್ ಅಂತ ಕರೆಯೋಣ ನಾವು ಇದನ್ನ, ಆಟೋಸೋಮಲ್ ರಿಸೆಸಿವ್ ಟ್ರಯಟ್ ಡಿಸಾರ್ಡರ್ ಅಂತ ಕರಿತೇವೆ. ನಾವು we move on to the next one, phenylketonuria. ಮುಂದಕ್ಕೆ ಹೋಗೋಣ. ಯಾವುದದು ಮೆಂಡಿಲಿಯನ್ ಡಿಸಾರ್ಡರ್ ಅಲ್ಲಿ, phenylketonuria. phenylketonuria, ketonuria, another disorder, Mendelian disorder. So this is again autosomal recessive autosomal recessive triad disorder. So ಇದು ಮತ್ತೆ ಇದನ್ನ ನಾವು ಆಟೋಸೋಮಲ್ ಟ್ರಯಡ್ ಡಿಸಾರ್ಡರ್ ಅಂತ ಕರಿತೀವಿ, ಫಿನೈಲ್ಕೆಟೋನ್ಯೂರಿಯಾ. ನಾವು ಮ್ಯೂಟೇಷನ್ ಟೈಪ್ ಅಲ್ಲಿ ಹೇಳಿದ್ವಿ, ಪಾಯಿಂಟ್ ಮ್ಯೂಟೇಷನ್ ಅಂಡ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಲ್ಲಿ ಅಲ್ಲ.
ಅಲ್ವಾ. ಸೊ ಆಟೋಸೋಮಲ್ ರಿಸೆಸಿವ್ ಟ್ರಯಾಂಗಲ್. ಏನಿದು ಫಿನೈಲ್ ಕೀಟೋನ್ಯೂರಿಯಾ ಏನು? The deficiency of synthesis of an enzyme called phenylalanine hydroxylase, an enzyme. So that is synthesized on chromosome 12. ಎಲ್ಲಿ ನಡೆಯುವಂತದ್ದು? ರೆಗ್ಯುಲೇಟೆಡ್ ಬೈ ದಟ್ ಚೇನ್ ಪ್ರೆಸೆಂಟ್ ಆನ್ ಕ್ರೋಮೋಸೋಮ್ 12. ಅದರಲ್ಲಿ ಇರುವಂತದ್ದು ಏನಿದು? ಫಿನೈಲ್ ಅಲನೈನ್ ಹೈಡ್ರೋಕ್ಸೈಲೇಸ್ ಸಿಂಥಸಿಸ್ ಅನ್ ಎನ್ಸೈಮ್. ಇದು ಒಂದು ಎನ್ಸೈಮ್. ಈ ಎನ್ಸೈಮ್ ಯಾಕೆ ಬೇಕು ನಮಗೆ, ನಮ್ಮ ಒಂದು ಬಾಡಿ ಮೆಟಬಾಲಿಸಮ್ ಅಲ್ಲಿ ಯಾಕೆ ಬೇಕು ಅಂದಾಗ, ಫಿನೈಲ್ ಅಲನೈನ್ ಹೈಡ್ರೋಕ್ಸೈಲೇಸ್ ನೆಸೆಸರಿ ಫಾರ್ ದಿ catalyze of phenylalanine into tyrosine. ಈ ಎನ್ಸೈಮ್ ಯಾಕೆ ಬೇಕಾಗುತ್ತೆ ಬಾಡಿ ಮೆಟಬಾಲಿಸಮ್ ಅಲ್ಲಿ ಅಂದಾಗ, ಫಿನೈಲ್ ಅಲನೈನ್ ಅನ್ನುವಂಥದ್ದನ್ನ ಏನ್ ಮಾಡುತ್ತಿದ್ದು? ಟೈರೋಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. So this enzyme necessary for conversion of phenylalanine into tyrosine. Tyrosine is very important for body pigmentation, that is melanin pigmentation in skin. Then also synthesis or release of epinephrine hormone from adrenal gland. ಹಾಗೆ ಇನ್ನೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರಿತೇವೆ ಇನ್ ನ್ಯೂರಾನ್ಸ್. ಇದು ಯಾಕೆ ಬೇಕಾಗುತ್ತೆ ಟೈರೋಸಿನ್ ಅಂದಾಗ, ಈ ಎನ್ಸೈಮು ಫಿನೈಲ್ ಅಲನೈನ್ ಅನ್ನ ಟೈರೋಸಿನ್ ಆಗಿ ಕನ್ವರ್ಟ್ ಮಾಡ್ತದೆ. ಈ ಟೈರೋಸಿನ್ ನಮ್ಮ ದಿನನಿತ್ಯದ ಬಾಡಿ ಮೆಟಬಾಲಿಸಮ್ ಅಲ್ಲಿ ಏನ್ ಮಾಡುತ್ತೆ ಅಂದಾಗ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ರಿಲೀಸ್ ಆಫ್ ಎಪಿನೆಫ್ರಿನ್ ಹಾರ್ಮೋನ್ ಫ್ರಮ್ ದಿ ಆಡ್ರಿನಲ್ ಗ್ಲ್ಯಾಂಡ್. ನೀವು ಪ್ರಥಮ PUC ಅಲ್ಲಿ ಓದಿದ್ದೀರಾ ಲಾಸ್ಟ್ ಇಯರ್ ಅಲ್ಲಿ. ಏನು ಅಡ್ರಿನಲ್ ಗ್ಲ್ಯಾಂಡ್ ಇದೆ? ಸೊ ಜಸ್ಟ್ ಲೊಕೇಟೆಡ್ ಆನ್ ದಿ above the part of kidney or upper part of the kidney. ಕಿಡ್ನಿಯ ಮೇಲ್ಭಾಗದಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ಸ್ ಅನ್ನ ನಾವು ನೋಡ್ತೇವೆ. ಸೊ ಈ ಅಡ್ರಿನಲ್ ಗ್ಲ್ಯಾಂಡ್ಸ್ ಅಲ್ಲಿ ನಾವು ಎರಡು ಭಾಗ ನೋಡ್ತೀವಿ, ಅಡ್ರಿನಲ್ ಕಾರ್ಟೆಕ್ಸ್ ಅಂಡ್ ಅಡ್ರಿನಲ್ ಮೆಡುಸಾ ಅಂತ ಹೇಳ್ತೇವೆ. ಈ ಕಾರ್ಟೆಕ್ಸ್ ಭಾಗದಲ್ಲಿ ಎಮರ್ಜೆನ್ಸಿ ಹಾರ್ಮೋನ್ ರಿಲೀಸ್ ಆಗ್ತದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೇವೆ. ಎಪಿನೆಫ್ರಿನ್ ಅಂಡ್ ನಾರ್ ಎಪಿನೆಫ್ರಿನ್ ಅಂತ ಹೇಳ್ತೀವಿ. ಸೊ ಈ ಎಪಿನೆಫ್ರಿನ್ ಹಾರ್ಮೋನ್ ಅಂತಕ್ಕಂಥದ್ದು ನಮ್ಮ ಒಂದು ಬಾಡಿ ಮೆಟಬಾಲಿಸಮ್ ಅಲ್ಲಿ ಬಹಳ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಸೊ ಇಟ್ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಬಾಡಿ ಮೆಟಬಾಲಿಸಮ್. ಎಪಿನೆಫ್ರಿನ್ ಅದನ್ನೇ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರಿತೇವೆ. ಇದರ ಸಿಂಥಸಿಸ್ಗೆ ಯಾವ್ದು ಬೇಕಾಗ್ತದೆ? ಈ ಟೈರೋಸಿನ್ ಬೇಕಾಗ್ತದೆ. ಇದಲ್ಲದೇನೆ ನಮ್ಮ ಬಾಡಿ ಪಿಗ್ಮೆಂಟೇಷನ್ ಏನಿದೆ ಸ್ಕಿನ್ ಅಲ್ಲಿ, ಮೆಲಾನಿನ್ ಪಿಗ್ಮೆಂಟೇಷನ್, ಅದಕ್ಕೂ ಕೂಡ ಏನ್ ಬೇಕಾಗಿದೆ? ಟೈರೋಸಿನ್ ಬೇಕಾಗಿದೆ. ಹಾಗೆ ನರ್ವಸ್ ಟಿಶ್ಯೂನಲ್ಲಿ ನ್ಯೂರಾನ್ಸ್ ಇದೆ, ನರ್ವ್ ಸೆಲ್ಸ್ ಇದೆ. ಆ ನರ್ವ್ ಸೆಲ್ಸ್ ಕೆಳಗಡೆ ಏನಿದೆ ಆಕ್ಸಾನ್ ಅಲ್ಲಿ, ಆ ಸ್ಟ್ರಕ್ಚರ್ ಅಲ್ಲಿ ನೋಡಿದಾಗ ಆಕ್ಸಾನ್ ಅಲ್ಲಿ ಸಿನಾಪ್ಟಿಕ್ ನಾಟ್ಸ್ ಅಂತ ಬರ್ತದೆ. ಅಲ್ಲಿ ನಾವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅನ್ನು ನೋಡ್ತೀವಿ. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಡೊಪಮೈನ್ ಅಂತ ಹೇಳ್ತೇವೆ ನೋಡಿ, ನ್ಯೂರೋ ಟ್ರಾನ್ಸ್ಮಿಟರ್ ಡೊಪಮೈನ್. ಈ ಮೂರರ ಕೆಲಸ ಅಂಡರ್ ದಿ ರೆಗ್ಯುಲೇಷನ್ ಆಫ್ ದಿಸ್ ದಟ್ ಈಸ್ ಸಬ್ಸ್ಟೆನ್ಸ್ ಥೈರೋಸಿನ್ ಅಂತ ಕರಿತೇವೆ. ಈಗ ಈ ಒಂದು ಫಿನೈಲ್ ಅಲನೈನ್ ಹೈಡ್ರೋಕ್ಸೈಲೇಸು ಅಲ್ಲಿ ಸಿಂಥಸಿಸ್ಸೇ ಆಗಲಿಲ್ಲ ಅಂದಾಗ, ಆ ಎನ್ಸೈಮ್ ಸಿಂಥಸಿಸ್ಸೇ ಆಗಲಿಲ್ಲ ಅಂದಾಗ ಏನಾಗುತ್ತೆ? ವಾಟ್ಸ್ ಹ್ಯಾಪನ್? ಏನಾಗುತ್ತಲ್ಲಿ ಅಂದಾಗ, ಸೊ ಫಿನೈಲ್ ಅಲನೈನ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ಫಿನೈಲ್ ಪೈರುವಿಕ್ ಆಸಿಡ್. ಫಿನೈಲ್ ಪೈರುವಿಕ್ ಆಸಿಡ್. ಈಗ ನೋಡಿ, ಇದು ಸಿಂಥಸಿಸ್ ಆಗಲಿಲ್ಲ ಅಂದಾಗ ಎನ್ಸೈಮು ಫಿನೈಲ್ ಅಲನೈನ್ ಇದೆಯಲ್ಲ, ಇದೇನಾಗುತ್ತೆ? ಫಿನೈಲ್ ಪೈರುವಿಕ್ ಆಸಿಡ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಏನಾಗುತ್ತೆ? ಕನ್ವರ್ಟ್ ಆಗ್ತದೆ. ಏನು ಮಾಡುತ್ತೆ ಈ ಪೈರುವಿಕ್ ಆಸಿಡ್? ಸೊ ದಟ್ ಫಿನೈಲ್ ಪೈರುವಿಕ್ ಆಸಿಡ್ ಅಕ್ಯುಮಿಲೇಟ್
accumulates in the body tissues and brain tissues. ಏನಾಗುತ್ತೆ ಇದು ಪೈರುವಿಕ್ ಆಸಿಡ್ ಈ ಬಾಡಿ ಟಿಶ್ಯೂಸ್ ಅಲ್ಲಿ ಮತ್ತೆ ಬ್ರೈನ್ ಟಿಶ್ಯೂಸ್ ಅಲ್ಲಿ ಏನಾಗುತ್ತೆ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ದಟ್ ರಿಸಲ್ಟ್ಸ್ ಸೊ ಕಾಸಿಂಗ್ ಆಫ್ ಡಿಸಾರ್ಡರ್ಸ್ ಏನಾಗುತ್ತೆ ಅಲ್ಲಿ ಡಿಸಾರ್ಡರ್ ನ ಕ್ರಿಯೇಟ್ ಮಾಡ್ತದೆ. ಸಮ್ ಟೈಮ್ ಸೊ ದಿ ಪೈರುವಿಕ್ ಆಸಿಡ್ ಆಲ್ಸೋ ಡಿಸ್ಚಾರ್ಜ್ಡ್ ಥ್ರೂ ನೆಫ್ರಾನ್ಸ್ ಡ್ಯೂ ಟು ದಿ ಫೇಲ್ಯೂರ್ ಆಫ್ ರೀಅಬ್ಸಾರ್ಪ್ಷನ್. ಈ ಏನು ನಾವು ಕಿಡ್ನಿನಲ್ಲಿ ನೋಡ್ತೇವೆ ನೆಫ್ರಾನ್ಸ್, ಸೊ ಫಂಕ್ಷನಲ್ ಯೂನಿಟ್ಸ್ ಆಫ್ ಕಿಡ್ನಿ ಏನಿದೆ ಅದು ನೆಫ್ರಾನ್ಸ್, ಯೂರಿನಿಫರಸ್ ಟ್ಯೂಬ್ಯೂಲ್ಸ್ ಅಂತಾನು ಕರಿತೇವೆ. ಅಲ್ಲಿ ನಮ್ಮ ಬಾಡಿನಲ್ಲಿ ಏನಿದೆ ವೇಸ್ಟ್, ಆ ವೇಸ್ಟ್ ಅನ್ನ ಮತ್ತೊಂದು ಸರಿ ರೀಅಬ್ಸಾರ್ಬ್ ಮಾಡ್ಕೊಳ್ತದೆ ಅದು ಅಲ್ವಾ. ನಾವಲ್ಲಿ ನೋಡಿದ್ವಿ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್, ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್ ಅಂತ ಇದೆ ನೆಫ್ರಾನ್ ಅಲ್ಲಿ. ಅಲ್ಲಿ ರೀಅಬ್ಸಾರ್ಪ್ಷನ್ ನಡೆಯುತ್ತೆ, ಮತ್ತೊಂದು ಸಲ ಹೀರ್ಕೊಳ್ಳುತ್ತದು, ಹೀರ್ಕೊಂಡು ವೇಸ್ಟ್ ಅನ್ನು ಮಾತ್ರ ಏನ್ ಮಾಡುತ್ತೆ ಡಿಸ್ಚಾರ್ಜ್ ಮಾಡ್ತದೆ. ಆದರೆ ಅಲ್ಲಿ ರೀಅಬ್ಸಾರ್ಪ್ಷನ್ ಕ್ರಿಯೆ ನಡೆಯೋದಿಲ್ಲ ಎಲ್ಲಿ ನೆಫ್ರಾನ್ಸ್ ಅಲ್ಲಿ, ಡ್ಯೂ ಟು ದಿ ಅಕ್ಯುಮುಲೇಷನ್ ಆಫ್ ಪೈರುವಿಕ್ ಆಸಿಡ್ ಅಂತ ಕರೀತೇವೆ. So this is the brief summary of phenylketonuria. So autosomal recessive triad. So that results due to the absence of synthesis of an enzyme called phenylalanine hydroxylase ಅಂತ ಹೇಳ್ತೇವೆ. ಹಾಗಾದ್ರೆ ಏನ್ ನೋಡಬಹುದು ನಾವಿಲ್ಲಿ ಸಿಂಪ್ಟಮ್ಸ್ ಅನ್ನ. ಸೊ ದಟ್ ಈಸ್ ಲ್ಯಾಕ್ ಆಫ್ ಪಿಗ್ಮೆಂಟೇಷನ್. ಇದರ ಚಿಹ್ನೆಗಳೇನು? ಪಿಗ್ಮೆಂಟೇಷನ್ ಕಡಿಮೆ ಆಗ್ತದೆ. ಸೊ ಮೆಲಾನಿನ್ ಪಿಗ್ಮೆಂಟ್ ಅಂತ ಹೇಳ್ತೀವಿ, ಆ ಪಿಗ್ಮೆಂಟೇಷನ್ ಸ್ಕಿನ್ ಅಲ್ಲಿ ಏನಾಗುತ್ತೆ ಕಡಿಮೆ ಆಗ್ತಾ ಬರುವಂತದ್ದು ಒಂದನೇ ಪಾಯಿಂಟ್. ಸೊ ಎರಡನೇದಾಗಿ ನೋಡ್ತೀವಿ ಮೆಂಟಲ್ ರಿಟಾರ್ಡೇಷನ್. ಏನುಂಟು ಮಾಡುತ್ತದು? ಮೆಂಟಲ್ ರಿಟಾರ್ಡೇಷನ್. ಯಾಕೆ? ಆ ಬ್ರೈನ್ ನಲ್ಲಿ ಏನಾಗುತ್ತೆ ಪೈರುವಿಕ್ ಆಸಿಡ್ ಅಕ್ಯುಮುಲೇಟ್ ಆಗ್ತದೆ. ದಟ್ ಕಾಸ್ ಮೆಂಟಲ್ ರಿಟಾರ್ಡೇಷನ್ ಎರಡನೇದಾಗಿ ನೋಡುವಂತದ್ದು. ದೆನ್ ಇನ್ನೊಂದೇನು ಹೇಳ್ತೀವಿ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ. ಒಂದು ಏನಿದೆ ಬುದ್ಧಿವಂತಿಕೆ ಅನ್ನೋ ಒಂದು ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ತಾ ಬರ್ತಕ್ಕಂಥದ್ದು. ಇದು ನಾವು ನೋಡುವಂತಹ ಮೇನ್ ಸಿಂಪ್ಟಮ್ಸ್. ದಟ್ ಈಸ್ ಏನಂತ ಕರಿತೀವಿ phenylketonuria. Then we move on to the next one, sickle cell anemia. Sickle cell anemia. ಮುಂದಕ್ಕೆ ಹೋಗೋಣ ನಾವು. ಇನ್ನೊಂದು ನಾವು ನೋಡ್ತಾ ಹೋಗ್ತೇವೆ, ದಟ್ ಈಸ್ ಸಿಕ್ಕಲ್ ಸೆಲ್ ಅನಿಮಿಯಾ. ಸಿಕ್ಕಲ್ ಸೆಲ್ ಅನಿಮಿಯಾ. ಸೊ ದಿಸ್ ಈಸ್ ಆಲ್ಸೋ ಆಟೋಸೋಮಲ್ recessive triad disorder. ಏನಾಗ್ತದೆ ಇಲ್ಲಿ? ಸೊ ಇದು ಕೂಡ ಒಂದು ಆಟೋಸೋಮಲ್ ರಿಸೆಸಿವ್ ಟ್ರಯಡ್ ಅಂತ ಕರಿತೇವೆ. ನಾವು ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟಿವಿ ಪಾಯಿಂಟ್ ಮ್ಯೂಟೇಷನ್ ಅಲ್ಲಿ. ಪಾಯಿಂಟ್ ಮ್ಯೂಟೇಷನ್ ನಥಿಂಗ್ ಬಟ್ ಆಲ್ಟರೇಷನ್ ಆಫ್ ಸಿಂಗಲ್ ಜೀನ್ ಆರ್ ಸಿಂಗಲ್ ಬೇಸ್ ಪೇರ್ ಆಫ್ DNA that cause point mutation. ನಾವು ಅಲ್ಲಿ ಹೇಳಿದ್ವಿ ಐದರ್ ಇನ್ಸರ್ಷನ್ ಆರ್ ಡಿಲೀಷನ್ ಆಫ್ ಸಿಂಗಲ್ ಬೇಸ್ ಪೇರ್. ಒಂದು ಏನಾಗುತ್ತೆ ಅಲ್ಲಿ ನ್ಯೂಕ್ಲಿಯೋಟೈಡ್ ಈ ಅಮೈನೋ ಆಸಿಡ್ಸ್ DNA ಒಂದು ಸ್ಟ್ರಾಂಡ್ ಅಲ್ಲಿ ಏನು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇದೆ ಅಲ್ವಾ, ಈ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ನಾವು ಅದನ್ನ ಏನಂತ ಕರಿತೇವೆ ಬೇಸ್ ಸೀಕ್ವೆನ್ಸ್ ಅಂತ ಕರಿತೀವಿ, ಬೇಸ್ ಪೇರ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಚೇಂಜ್ ಆಗುವಂಥದ್ದು. ಏನ್ ಚೇಂಜ್ ಆಗುತ್ತೆ ಇಲ್ಲಿ ಅಂದಾಗ, ಸೊ CAG ಇದೆ. ಸೊ ಇಲ್ಲೇನಾಗ್ತದೆ ದಟ್ ಈಸ್, ಸೊ ದಿಸ್ ಈಸ್ ಸಿಕಲ್ ಸೆಲ್ ಅನಿಮಿಯಾ ಡ್ಯೂ ಟು ಏನಾಗ್ತದೆ ಇಲ್ಲಿ ಅಂದಾಗ ದಟ್ ಈಸ್ ದಿ ಹಿಮೋಗ್ಲೋಬಿನ್ ಚೈನ್, ಬೀಟಾ ಹಿಮೋಗ್ಲೋಬಿನ್ ಚೈನ್ ಅಲ್ಲೇನಾಗುತ್ತೆ ವೇರ್ ಇನ್ RBCs the beta hemoglobin chain in RBCs where the alteration of 6th position of glutamic acid by the 11th position valine ಏನಾಗ್ತದೆ ಇಲ್ಲಿ ಚೇಂಜ್ ಆಗುವ
ಹೋಗುವಂಥದ್ದು. ಎಲ್ಲಿ? ಬೀಟಾ ಹಿಮೋಗ್ಲೋಬಿನ್ ಚೈನ್ ಅಲ್ಲಿ ಏನಾಗ್ತದೆ, ಸೀಕ್ವೆನ್ಸ್ ಇದೆ, ಅಮೈನೋ ಆಸಿಡ್ ಸೀಕ್ವೆನ್ಸ್ ಇರ್ತದೆ. ಅಲ್ಲಿ ಒಂದು ಆಲ್ಟ್ರೇಷನ್ ಆಗ್ತದೆ. ಏನು? ಆ ಆಲ್ಟ್ರೇಷನ್ ಅಲ್ಲಿ 6ನೇ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಗ್ಲೂಟಾಮಿಕ್ ಆಸಿಡ್ ಏನಾಗ್ತದೆ, ಅದು 11ನೇ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ವ್ಯಾಲಿನ್ ಏನಾಗುತ್ತೆ, ಅಲ್ಲಿ ಬಂದು ರೀಪ್ಲೇಸ್ ಆಗ್ತದೆ. ಸೊ ವ್ಯಾಲಿನ್ ಏನಾಗ್ತದೆ, ಸೊ ರಿಪ್ಲೇಸ್ಡ್ ಬೈ ಗ್ಲೂಟಾಮಿಕ್ ಆಸಿಡ್. ನೋಡಿ, ಈಗ ಇದು ಸೀಕ್ವೆನ್ಸ್ ಅಂತ ಇಟ್ಕೊಳ್ಳೋಣ. ಏನು? ಬ್ಲಡ್ ಸೆಲ್ಸ್ ಅಲ್ಲಿ ನಮ್ಮ RBCs ಅಲ್ಲಿ ಏನಿದೆ, ಏನು ಹಿಮೋಗ್ಲೋಬಿನ್ ಅಲ್ಲಿ ಸೊ ಲಾಂಗ್ ಪಾಲಿಪೆಪ್ಟೈಡ್ ಚೈನ್ ಇರ್ತದೆ. ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಥಾಲಸೆಮಿಯಾದಲ್ಲಿ, ದಟ್ ಈಸ್ ಬೀಟಾ ಗ್ಲೋಬಿನ್ ಚೈನ್ ಅಂತ ಕರಿತೀವಿ. ಬೀಟಾ ಗ್ಲೋಬಿನ್ ಚೈನ್ ಆಫ್ ಹಿಮೋಗ್ಲೋಬಿನ್. ಸೊ ಈ ರೀತಿ ಚೈನ್ ಅಲ್ಲಿ ಏನಾಗುತ್ತೆ, ಸೀಕ್ವೆನ್ಸ್ ಇರುತ್ತೆ, ಅಮೈನೋ ಆಸಿಡ್ ಸೀಕ್ವೆನ್ಸ್ ಇರ್ತದೆ. ಈಗ ಈ ಅಮೈನೋ ಆಸಿಡ್ ಸೀಕ್ವೆನ್ಸ್ ಅಲ್ಲಿ 6ನೇ ಪೊಸಿಷನ್ ಅಲ್ಲಿ 1 2 3 4 5 6 6ನೇ ಪೊಸಿಷನ್ ಅಲ್ಲಿ ಯಾವುದಿದೆ, ದಟ್ ಇಸ್ ಗ್ಲೂಟಾಮಿಕ್ ಆಸಿಡ್. ಗ್ಲೂಟಾಮಿಕ್ ಆಸಿಡ್. ಸೊ ಈ ತರ ತೋರಿಸೋಣ ನಾವು. ಈ ತರ ಪೊಸಿಷನ್ ಇದೆ, ಇದು 3 4 5 6 ಹೀಗೆ ಮುಂದೆ ಹೋದಾಗ 11ನೇ ಪೊಸಿಷನ್ ಅಲ್ಲಿ ಬರುವಂತದ್ದು ವ್ಯಾಲೈನ್. ಸೊ ಇದು ಗ್ಲೂಟಾಮಿಕ್ ಆಸಿಡ್. ಗ್ಲೂಟಾಮಿಕ್ ಆಸಿಡ್ ಎಲ್ಲಿದೆ? 6th ಪೊಸಿಷನ್ ಅಲ್ಲಿ ಇದೆ. ಇಲ್ಲಿ ಏನಾಗುತ್ತೆ, ಸೊ ಇನ್ ಅಫೆಕ್ಟೆಡ್ ಇಂಡಿವಿಜುವಲ್ RBCs, that is beta globin chain of hemoglobin. Here in affected individuals, that is a replacement of glutamic acid by valine. 6ನೇ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಗ್ಲೂಟಾಮಿಕ್ ಆಸಿಡ್ ಏನಾಗಿರ್ತದೆ, ರಿಪ್ಲೇಸ್ ಆಗಿ ಇದರ ಬದಲಿಗೆ ಯಾವುದು ಬಂದು ಕುತ್ಕೊಳ್ತದೆ, ವ್ಯಾಲೈನ್ ಕುತ್ಕೊಳ್ಳುತ್ತೆ. ಅದರ ಬದಲಿಗೆ ವ್ಯಾಲೈನ್ ಕುತ್ಕೊಳ್ತದೆ. ಸೊ ಈ ಗ್ಲೂಟಾಮಿಕ್ ಆಸಿಡ್ ಏನಿದೆ, ಅಮೈನೋ ಟೈಪ್ ಆಫ್ ಅಮೈನೋ ಆಸಿಡ್, ವ್ಯಾಲೈನ್ ಆಲ್ಸೋ ಟೈಪ್ ಆಫ್ ಅಮೈನೋ ಆಸಿಡ್. ಈಗ ಏನು ನಾವು ಈ ಒಂದು ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅಮೈನೋ ಆಸಿಡ್ಸ್ ಅಂತ ಕರಿತೀವಿ ಪ್ರೋಟೀನ್. ಈ ಅಮೈನೋ ಆಸಿಡ್ ಸೀಕ್ವೆನ್ಸ್ ಹೇಗಿರ್ತದೆ ಇಲ್ಲಿ ಅಂದಾಗ, ಸೊ ನಥಿಂಗ್ ಬಟ್ ಎ ಕೋಡ್ ಅಂತ ಕರಿತೇವೆ. ಟ್ರಿಪ್ಲೆಟ್ ಕೋಡ್. ಅದು 3 ಲೆಟರ್ಗಳಿಂದ ಮಾಡಲ್ಪಟ್ಟಿರುತ್ತದೆ. 3 ಲೆಟರ್ಗಳಿರ್ತದೆ ಒಂದು ಅಮೈನೋ ಆಸಿಡ್ ಅಂದಾಗ. ಆ ಕೋಡು ಏನಿರ್ತದೆ, 3 ಲೆಟರ್ಗಳಿಂದ ಕೂಡಿರ್ತದೆ. ಗ್ಲೂಟಾಮಿಕ್ ಆಸಿಡ್ ಅಂದಾಗ CHG ಅಂತ ಕರಿತೇವೆ. ನೋಡಿ, 3 ಲೆಟರ್ಗಳಿರ್ತದೆ. ಈ 3 ಲೆಟರ್ ಅನ್ನ ನಾವೇನಂತ ಕರಿತೀವಿ, ಕೋಡ್, ಜೆನೆಟಿಕ್ ಕೋಡ್ ಅಂತ ಕರಿತೇವೆ. ಇದು ಏನಾಗುತ್ತೆ, ಪ್ರೋಟೀನ್ ಸಿಂಥಸಿಸ್ ಆಗುವಾಗ ಕೋಡನ್ ಆಗ್ತದೆ. ಕೋಡನ್ ಆಗ್ತದೆ. ಸೊ ಈಚ್ ಕೋಡ್ ಆರ್ ಕೋಡಾನ್, ಸೊ ದಟ್ ಕೋಡ್ಸ್ ಫಾರ್ ಪರ್ಟಿಕ್ಯುಲರ್ ಟೈಪ್ ಆಫ್ ಅಮೈನೋ ಆಸಿಡ್. ಈ ಸೀಕ್ವೆನ್ಸ್ ಇದೆಯಲ್ಲ, ಟ್ರಿಪ್ಲೆಟ್ ಇರ್ತಕ್ಕಂಥ ಸೀಕ್ವೆನ್ಸ್ ಇದೆಯಲ್ಲ, ಇದು ಅರೇಂಜ್ ಆಗಿರ್ತದೆ. ಅರ್ಥ ಆಗ್ತಿದೆಯಲ್ಲ, ಅರೇಂಜ್ ಆಗಿರ್ತದೆ. ಸೊ mRNA ನಲ್ಲಿ ಏನು ಅರೇಂಜ್ ಆಗಿರ್ತದೆ, ಇದು ಕರೆಕ್ಟ್ ಆಗಿ ಒಂದೊಂದು ಕೋಡ್ ಏನಿದೆ ಸ್ಪೆಸಿಫಿಕ್ ಅಮೈನೋ ಆಸಿಡ್ ಗೆ ಬೈಂಡ್ ಮಾಡುತ್ತೆ, ಬೇರೆದನ್ನ ಬೈಂಡ್ ಮಾಡೋದಿಲ್ಲ. ಹಾಗೇನಾದ್ರೂ ಬೇರೆದಕ್ಕೆ ಬೈಂಡ್ ಆಯ್ತು, ಆ ಕೋಡ್ ಚೇಂಜ್ ಆಯ್ತು ಅಂದಾಗ ಸೀಕ್ವೆನ್ಸ್ ಏನಾಗುತ್ತಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಕಂಪ್ಲೀಟ್ ಸೀಕ್ವೆನ್ಸ್ ಚೇಂಜ್ ಆಗ್ತಾ ಹೋಗುವಂಥದ್ದು. ಸೊ ಒಂದೊಂದು ಅಮೈನೋ ಆಸಿಡ್ಗೆ ಸ್ಪೆಸಿಫಿಕ್ ಆಗಿ ಒಂದು ಕೋಡ್ ಇರ್ತದೆ. ಆ ಕೋಡು ಆ ಅಮೈನೋ ಆಸಿಡ್ ಏನ್ ಮಾಡುತ್ತೆ, ಬೈಂಡ್ ಮಾಡ್ತಾ ಹೋಗ್ತದೆ. ಡ್ಯೂರಿಂಗ್ ಟ್ರಾನ್ಸ್ಲೇಷನ್, ಮುಂದಿನ ಒಂದು ಚಾಪ್ಟರ್ ಅಲ್ಲಿ ಅಭ್ಯಾಸ ಮಾಡ್ತೀರಾ, ಟ್ರಾನ್ಸ್ಕ್ರಿಪ್ಷನ್ ಅಂಡ್ ಟ್ರಾನ್ಸ್ಲೇಷನ್. ಸೊ ಏನು DNA ನಲ್ಲಿ ಇರ್ತಕ್ಕಂಥದ್ದು ಇನ್ಫಾರ್ಮೇಶನ್ mRNAಗೆ ಕೋಡ್ ಆಗಿ ಹೋಗುತ್ತೆ, ಜೆನೆಟಿಕ್ ಕೋಡ್ ಆಗಿ ಹೋಗುತ್ತೆ. ಆ ಜೆನೆಟಿಕ್ ಕೋಡ್ ಆಗುವಾಗ ಟ್ರಿಪ್ಲೆಟ್ 3 ಲೆಟರ್ಸ್ ಬರ್ತದೆ. ಆ 3 ಲೆಟರ್ಸ್ ಏನು, ಸೊ ದೇ ಹ್ಯಾವ್ ಇನ್ಫಾರ್ಮೇಶನ್ ಇನ್ ದಿ ಫಾರ್ಮ್ ಆಫ್ ಲೆಟರ್ಸ್ ಅಂತ ಕರಿತೇವೆ. ಸ್ಟೋರ್ ಆಗುತ್ತಲ್ಲಿ. ಆ mRNA ನಿಂದ ಪ್ರೋಟೀನ್ ಸಿಂಥಸಿಸ್ ಆಗುವಾಗ ಏನಾಗುತ್ತೆ, ಒಂದೊಂದು ಕೋಡು ಒಂದೊಂದು ಅಮೈನೋ ಆಸಿಡ್ಗೆ ಬೈಂಡ್ ಮಾಡ್ತಾ ಹೋಗ್ತದೆ. ಎಲ್ಲಿ, ರೈಬೋಸೋಮ್ಸ್ ಅಲ್ಲಿ. ಯಾವಾಗ, ಟ್ರಾನ್ಸ್ಲೇಷನ್ ಪ್ರೋಸೆಸ್ ಅಲ್ಲಿ ಆ ಬೈಂಡ್ ಆದಾಗ ಪರ್ಟಿಕ್ಯುಲರ್ ಟೈಪ್ ಆಫ್ ಅಮೈನೋ ಆಸಿಡ್ ರಿಲೀಸ್ ಆಗಿ ದೆನ್ ಅಗೈನ್ ವಿತ್ ಲಾಂಗ್ ಚೈನ್ ಪೆಪ್ಟೈಡ್ ಚೈನ್
ಜೀನ್ ಆಗಿ ಹೊರಗಡೆ ಬರುತ್ತೆ. ಸೊ ಆ ಪ್ರೋಟೀನ್ ಮಾಲಿಕ್ಯೂಲ್ಸ್ ಅಲ್ಲಿ ಏನಾಗಿರ್ತದೆ, ಈ ಕ್ಯಾರೆಕ್ಟರ್ಸ್ ಎಲ್ಲ ಕೂಡ ಏನಾಗುತ್ತೆ ಅಲ್ಲಿ ಟ್ರಾನ್ಸ್ಮಿಟ್ ಆಗಿರ್ತದೆ. ಅರ್ಥ ಆಗ್ತಿದೆಯಲ್ಲ? ಇದು ಸೀಕ್ವೆನ್ಸ್, ಅದನ್ನ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೇವೆ. ಸೊ ಈ ಜೆನೆಟಿಕ್ ಕೋಡ್ ಅಲ್ಲಿ ಏನಾಗಿರುತ್ತೆ, 6ನೇ ಪೊಸಿಷನ್ ಅಲ್ಲಿ ಗ್ಲುಟಾಮಿಕ್ ಆಸಿಡ್ ಇರ್ತಕ್ಕಂಥದ್ರಲ್ಲಿ ಎ ಇದೆ, ಇದು ರೀಪ್ಲೇಸ್ ಆಗ್ಬಿಟ್ಟು ವ್ಯಾಲೈನ್ ಅಂತ ಇದೆ, ಇದಕ್ಕೆ ಕೋಡ್ ಏನಿದು TUG ಅಂತ ಕರಿತೇವೆ. ಸೊ ಇದು ಏನಾಗುತ್ತೆ 6ನೇ ಪೊಸಿಷನ್ ಅಲ್ಲಿ ಬಂದು ಕುತ್ಕೊಳ್ಳುತ್ತೆ ವ್ಯಾಲೈನ್. 11ನೇ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ವ್ಯಾಲೈನ್ 6ನೇ ಪೊಸಿಷನ್ ಗೆ ಬರ್ತದೆ. ಗ್ಲುಟಾಮಿಕ್ ಆಸಿಡ್ ಇರುವ ಜಾಗಕ್ಕೆ ಬಂದಾಗ ಜಸ್ಟ್ ಆಲ್ಟರ್, ಒಂದು ಬೇಸ್ ಬೇರೆ ಏನಾಗುತ್ತಲ್ಲಿ ಚೇಂಜ್ ಆಗ್ತದೆ, ಆಲ್ಟರ್ ಆಗ್ತದೆ. ದಟ್ ಲೀಡ್ಸ್ ಏನಾಗುತ್ತೆ, ಸೊ ದಿ ಶೇಪ್ ಆಫ್ ದಿ ಹಿಮೋಗ್ಲೋಬಿನ್ ಆರ್ RBC ಬಿಕಮ್ಸ್ ಸಿಕ್ಕಲ್ ಶೇಪ್ ಅಂತ ಕರಿತೇವೆ. ನಾರ್ಮಲ್ ಆಗಿ RBC ನಲ್ಲಿ ಈ ಶೇಪ್ ಇರುತ್ತೆ, ಒಳಗಡೆ ಈ ಶೇಪ್ ಇರುತ್ತೆ. ಸೊ ಏನು ಸಿಕ್ಕಲ್ ಸೆಲ್ ಅನಿಮಿಯಾ ಆದಾಗ ಏನಾಗುತ್ತೆ, ದಟ್ ಶೇಪ್ ಬಿಕಮ್ಸ್ ಸಿಕ್ಕಲ್ ಟೈಪ್, ಕತ್ತಿ ತರ ಆಗುತ್ತೆ, ಚೂಪಾಗಿ ಬರ್ತದೆ, ಸಿಕ್ಕಲ್ ಟೈಪ್ ಅಂತ ಕರಿತೇವೆ. ಈ ತರ ಕುಡ್ಗೋಲು ಅಂತೀರಲ್ಲ ನೀವು, ಕತ್ತಿ ಈ ತರ ಚೂಪಾಗಿ ಕತ್ತಿ ತರ ಕಾಣಿಸುತ್ತೆ, ಅದಕ್ಕೆ ಅದನ್ನ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕರಿತೇವೆ. ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ಪಾಯಿಂಟ್ ಮ್ಯೂಟೇಷನ್ ಅಂತ ಕರಿತೀವಿ. ಪಾಯಿಂಟ್ ಮ್ಯೂಟೇಷನ್ ಈ ಟೈಪ್ ಆಗುತ್ತೆ ಎಲ್ಲಿ, ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅಲ್ಲಿ. ಸೊ ಸಿಕ್ಕಲ್ ಸೆಲ್ ಅನಿಮಿಯಾ, ದಿಸ್ ಈಸ್ ಡ್ಯೂ ಟು ಏನಾಗಿರ್ತದೆ, in the beta chain of hemoglobin. So alter the amino acids, that is 6th position of glutamic acid, so replaced by valine at 11th position. That results the shape of the RBCs altered or becomes sickle shaped anta kariteve. So normal individuals, the RBCs, that factor controlled by HbA. ಏನ್ ಕಂಟ್ರೋಲ್ ಮಾಡುತ್ತೆ ನಾರ್ಮಲ್ ಇಂಡಿವಿಜುವಲ್ಸ್ ಅಲ್ಲಿ, HbA. ಸೊ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅಲ್ಲಿ HbS ಅಂತ ಕರಿತೇವೆ. ಏನಿರುತ್ತೆ ಅಲ್ಲಿ HbS. ಈಗ ಏನು ಡಾಮಿನೆಂಟ್ ಇದೆ ಅಥವಾ ಹೆಟಿರೋಸೈಗಸ್ ಕಂಡೀಷನ್ ಬಂದಾಗ ಒಂದು ನಾರ್ಮಲ್ ಎ ಇದ್ರೆ ಸಾಕು, HbA ಇದ್ರೆ ಸಾಕು, ಸೊ ದೇ ಬಿಕಮ್ ನಾರ್ಮಲ್. So those individuals appear normal. One itre saku in the presence of one HbA. So suppose both HbS present in the individual, that is in homozygous condition, so they suffered from a sickle cell anemia because of those two alleles, recessive alleles, autosomal recessive alleles, HbS, HbS. ನೋಡಿ ತೋರಿಸ್ತೇನೆ ಹೇಗಾಗುತ್ತಿದೆ ಅಂತೇಳಿ. HbA into HbS, HbS ಏನ್ ಬರ್ಬೋದು ಇಲ್ಲಿ ಬಂದಾಗ ಒಂದೇ ಟೈಪ್ ಬರುತ್ತೆ, ಯಾಕೆಂದ್ರೆ ಇದು ಹೋಮೋಸೈಗಸ್ ಅಲ್ಲಿ ಇರುವಂತದ್ದು ಡಾಮಿನೆಂಟ್. ಸೊ ನಾರ್ಮಲ್ HbS. ಈಗ ನಾವು ತಗೊಂಡಾಗ ನೆಕ್ಸ್ಟ್ ಜನರೇಷನ್ ಅಲ್ಲಿ ಬರುವಾಗ ಹಾಕೊಳ್ಳಿ, ಈ ತರ ನೀವು ಹಾಕೊಂಡಾಗ ಇಲ್ಲಿ ತಗೊಳ್ಳಿ HbA, HbS, HbA, HbS. ಈಗ ನೀವು ಅದನ್ನ ಆಡ್ ಮಾಡ್ತಾ ಹೋಗಿ, HbA and HbA, HbA, HbS, HbS, HbA and HbS, HbS. ಈಗ ನೋಡೋಣ ಈ ಒಂದು ಪಾಸಿಬಿಲಿಟಿ ಇದೆಯಲ್ಲ ಇಂಡಿವಿಜುವಲ್ಸ್. ಸೊ ಪಾಸಿಬಲ್ ಇಂಡಿವಿಜುವಲ್ಸ್ ಏನಿದೆ, ಪ್ರೊಬ್ಯಾಬಿಲಿಟಿ ಆಫ್ ಪಾಸಿಬಲ್ ಇಂಡಿವಿಜುವಲ್ಸ್. ಫಸ್ಟ್ ಒನ್ ಇದೆ HbA, HbA ಡಾಮಿನೆಂಟ್. ಸೊ ನಾರ್ಮಲ್ ಡಾಮಿನೆಂಟ್ ಅಂತ ಕರಿತೀವಿ, ಹೋಮೋಸೈಗಸ್ ಡಾಮಿನೆಂಟ್. ಸೆಕೆಂಡ್ ಒನ್ HbA, HbS ಹೆಟೆರೋಸೈಗಸ್ ಅಲ್ಲಿ ಇರ್ತಕ್ಕಂಥದ್ದು. ಒನ್ ಡಾಮಿನೆಂಟ್ ಅಲ್ಲಿ ಇದೆ, ರಿಸೆಸಿವ್ ಪಕ್ಕ. ಸೊ ದೇ ಅಪಿಯರ್ ಆಸ್ ನಾರ್ಮಲ್, ನಾರ್ಮಲ್ ತರನೇ ಇರ್ತಾರೆ. ಯಾಕೆಂದ್ರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಒನ್ ನಾರ್ಮಲ್ HbA. ಮೂರನೇ ತಗೊಳ್ಳಿ HbS, HbA ನಾರ್ಮಲ್ ಹೆಟೆರೋಸೈಗಸ್. ಲಾಸ್ಟ್ ಒನ್ ಬನ್ನಿ HbS, HbS ಏನಾಗಿದೆ ಇಲ್ಲಿ, ಸೊ ಹೋಮೋಸೈಗಸ್ ರಿಸೆಸಿವ್, ಆಟೋಸೋಮ್ ಅಲ್ಲಿ ಹೋಮೋಸೈಗಸ್ ರಿಸೆಸಿವ್. ಸೊ those individuals
ಇಂಡಿವಿಜುವಲ್ಸ್ ಸಫರಿಂಗ್ ಫ್ರಮ್ ಸಿಕ್ಕಲ್ ಸೆಲ್ ಅನಿಮಿಯಾ. ಈ ಒಂದು ಡಿಸಾರ್ಡರ್ ಇಂದ ಏನಾಗ್ತಾರೆ, ನರಳುವಂಥದ್ದು, ದಟ್ ಈಸ್ ಸಿಕ್ಕಲ್ ಸೆಲ್ ಅನಿಮಿಯಾ. ಅವರಲ್ಲಿ ಏನಾಗ್ತದೆ ಬೀಟಾ ಚೈನ್ ಅಲ್ಲಿ, ಸೊ 6th ಪೊಸಿಷನ್ ಆಫ್ ಗ್ಲುಟಾಮಿಕ್ ಆಸಿಡ್ ರಿಪ್ಲೇಸ್ಡ್ ಬೈ ವ್ಯಾಲೈನ್ ಆಫ್ 11th ಪೊಸಿಷನ್. ಆ RBC ನಲ್ಲಿ ಇರ್ತಕ್ಕಂತಹ ಹಿಮೋಗ್ಲೋಬಿನ್ ಚೈನ್ ಅಲ್ಲಿ, ಬೀಟಾ ಚೈನ್ ಅಲ್ಲಿ 6ನೇ ಪೊಸಿಷನ್ ಅಲ್ಲಿ ಇರ್ತಕ್ಕಂತ ಅಮೈನೋ ಆಸಿಡ್ ಗ್ಲುಟಾಮಿಕ್ ಆಸಿಡ್ ಅದೇನಾಗುತ್ತೆ, ವ್ಯಾಲೈನ್ 11ರಲ್ಲಿ ಇರ್ತಕ್ಕಂಥ ವ್ಯಾಲೈನ್ ಬಂದು ಆ ಜಾಗವನ್ನ ಆಕ್ರಮಿಸ್ಕೊಳ್ಳುತ್ತೆ. ಏನಾಗುತ್ತೆ ಅಲ್ಲಿ, ಆ ಒಂದು ಕೋಡ್ ಏನಾಗುತ್ತೆ, ಕಂಪ್ಲೀಟ್ ಆಗಿ ಚೇಂಜ್ ಆಗ್ತದೆ. ವ್ಯಾಲೈನ್ಗೆ ಬೇರೆ ಕೋಡ್ ಇರ್ತದೆ, ಗ್ಲುಟಾಮಿಕ್ ಆಸಿಡ್ಗೆ ಬೇರೆ ಇರ್ತದೆ. ಹೀಗೆ ನಮ್ಮಲ್ಲಿ 20 ಡಿಫರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ಆರ್ ಅಕರ್ಡ್ ಇನ್ ನ್ಯಾಚುರಲಿ. 20 ತರದ ಅಮೈನೋ ಆಸಿಡ್ಸ್ ಇದೆ. 20 ತರದ ಅಮೈನೋ ಆಸಿಡ್ಗೆ 20 ತರ ಏನಿದೆ, ಕೋಡಾನ್ಸ್ ಇದೆ ವಿತ್ 3 ಲೆಟರ್ಸ್. ಅದನ್ನೇ ನಾವು ಜೆನೆಟಿಕ್ ಕೋಡ್ ಅಂತ ಕರಿತೀವಿ. ಒಂದೊಂದಕ್ಕೂ ಸ್ಪೆಸಿಫಿಕ್ ಆಗಿ ಕೋಡಾನ್ ಇದೆ, 3 ಲೆಟರ್ ಇರ್ತಕ್ಕಂಥ ಕೋಡಾನ್ ಇದೆ. ಆ ಕೋಡಾನ್ ಏನಾಗುತ್ತೆ, tRNA ಟ್ರಾನ್ಸ್ಫರ್ RNA ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಬೈಂಡ್ ಮಾಡ್ತಾ ಹೋಗುತ್ತದು. ಕೋಡ್ ಅನ್ನ ಏನ್ ಮಾಡುತ್ತೆ, ಬೈಂಡ್ ಮಾಡ್ತಾ ಹೋಗುತ್ತೆ. ರಿಲೀಸ್ ಆಗುವ ಅಮೈನೋ ಆಸಿಡ್ಸ್ ಅಗೈನ್ ಏನಾಗುತ್ತೆ, ಲಿಂಕ್ ಆಗಿ 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 ಲಾಂಗ್ ಪಾಲಿಪೆಪ್ಟೈಡ್ ಚೈನ್ ಆಗಿ ಏನಾಗುತ್ತೆ, ರಿಲೀಸ್ ಆಗ್ತದೆ. ಅದನ್ನೇ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೇವೆ ಫ್ರಮ್ mRNA ಇನ್ ರೈಬೋಸೋಮ್ಸ್. ಸೊ ಇದು ನಾವೇನಂತ ಹೇಳ್ತೇವೆ, ಸಿಕ್ಕಲ್ ಸೆಲ್ ಅನಿಮಿಯಾ. ಏನಿರ್ಬಹುದು ಸಿಂಪ್ಟಮ್ಸ್, ಒಂದು ಅನಿಮಿಯಾ ಏನಿದೆ ಇದ್ರ ಚಿಹ್ನೆ, ರಕ್ತಹೀನತೆ ಉಂಟಾಗುವಂಥದ್ದು. ಎರಡನೇದಾಗಿ ತಗೊಳ್ಳೋಣ, ಫ್ಯಾಟಿಗ್ಯೂ ಸುಸ್ತಾಗುವಿಕೆ. ಮೂರನೇದಾಗಿ ಡಿಕ್ರೀಸಿಂಗ್ ದಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ. ಏನಾಗುತ್ತೆ, ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುವ ಕೆಪಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತದೆ. ಬ್ಲಡ್ ವೆಸಲ್ಸ್ ಅಲ್ಲಿ, ಕೆಪಿಲರೀಸ್ ಅಲ್ಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ನಾವು ನೋಡುವಂಥದ್ದು ಸಿಕ್ಕಲ್ ಸೆಲ್ ಅನಿಮಿಯಾ. ಸೊ ಒನ್ ಆಫ್ ದಿ ಆಟೋಸೋಮಲ್ ರಿಸೆಸಿವ್ ಟ್ರೈಡ್ ಡಿಸಾರ್ಡರ್. ಆಲ್ ದೀಸ್ ಆರ್ ದಿ ಮೆಂಡೇಲಿಯನ್ ಡಿಸಾರ್ಡರ್ಸ್. ಏನು ನಾವು ಇಷ್ಟು 5 ಸ್ಟಡಿ ಮಾಡಿದ್ವಿ, ಇವೆಲ್ಲವೂ ಕೂಡ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತ ಕರೀತೇವೆ. ನೌ ವಿ ಮೂವ್ ಆನ್ ಟು ನೆಕ್ಸ್ಟ್ ಟೈಪ್, ದಟ್ ಈಸ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. Chromosomal disorders. So in chromosomal disorders, so we study about 3 types of disorders like Down's syndrome, then Klinefelter syndrome. Third one, Turner's syndrome. ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ 3 ರೀತಿಯ ಡಿಸಾರ್ಡರ್ ಅನ್ನ ಸ್ಟಡಿ ಮಾಡ್ತೇವೆ. ಒಂದು ಡೌನ್ ಸಿಂಡ್ರೋಮ್, ಕ್ಲೈನೆಫೆಲ್ಟರ್ ಸಿಂಡ್ರೋಮ್ ಅಂಡ್ ಟರ್ನರ್ ಸಿಂಡ್ರೋಮ್. ಆಲ್ ದೀಸ್ 3 ಡಿಸಾರ್ಡರ್ಸ್ ಡ್ಯೂ ಟು aneuploidy. ಯಾವುದರಿಂದ ಉಂಟಾಗುತ್ತೆ, aneuploidy condition. So what is the definition for aneuploidy? Aneuploidy defined as failure of separation of chromatids during cell division results either addition or deletion of chromosomes. ಏನು aneuploidy ಅಂದ್ರೆ failure of separation of chromatids in cell division. ಸೊ ಅನಾಫೇಸ್ ಅಲ್ಲಿ ಏನಾಗ್ತದೆ, ಕ್ರೊಮ್ಯಾಟಿಡ್ಸ್ ಸೆಪರೇಟ್ ಆಗ್ತದೆ. ಕ್ರೋಮೋಸೋಮ್ ಅಲ್ಲಿರುವ ಕ್ರೊಮ್ಯಾಟಿಡ್ಸ್ ಏನಾಗುತ್ತೆ, ಈ ರೀತಿ ಇರ್ತಕ್ಕಂಥದ್ದು ಸೆಪರೇಟ್ ಆಗ್ತದೆ ಅಂಡ್ ಮೂವ್ ಟುವರ್ಡ್ಸ್ ಆಪೋಸಿಟ್ ಪೋಲ್. ಇಲ್ಲಿ ಆ ಸೆಪರೇಷನ್ ಏನಾಗುತ್ತೆ, ಫೇಲ್ಯೂರ್ ಆಗ್ತದೆ. ಹಾಗಾದಾಗ ಏನಾಗುತ್ತೆ, ಒಂದು ಕಡೆಗೆ ಅಡಿಷನ್ ಆಗ್ಬೋದು ಕ್ರೋಮೋಸೋಮ್ ಅಥವಾ ಡಿಲಿಷನ್ ಆಗ್ಬೋದು. ದಟ್ ರಿಸಲ್ಟ್ಸ್ ಅಡಿಷನ್ ಆರ್ ಡಿಲಿಷನ್, ಗೇನ್ ಆರ್ ಲಾಸ್ ಆಫ್ ಕ್ರೋಮೋಸೋಮ್ ಅಂತ ಕರಿತೇವೆ. That cause aneuploidy, that is change in number of chromosome. ಕ್ರೋಮೋಸೋಮ್ ನಂಬರ್ ನ ಚೇಂಜ್ ಮಾಡ್ತದೆ. ಆ ಕಂಡೀಷನ್ ಅನ್ನ aneuploidy ಅಂತ ಕರಿತೇವೆ. ಈ 3 ಡಿಸಾರ್ಡರ್ ಡ್ಯೂ ಟು aneuploidy condition, either addition or deletion of chromosome. There is one more type, polyploidy.
increase this chromosome set number. ಏನಾಗ್ತದೆ ಇಲ್ಲಿ ಸೈಟೋಕೈನಸಿಸ್, ಡಿವಿಷನ್ ಆಫ್ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಟೀಲೋಫೇಸ್ ಅಲ್ಲಿ 2 ಡಾಟರ್ ಸೆಲ್ಸ್ ಬರುತ್ತೆ. ಆ ಡಾಟರ್ ಸೆಲ್ಸ್ ಬರಬೇಕಾದ್ರೆ ಅಲ್ಲೇನಾಗುತ್ತೆ, ಸೈಟೋಪ್ಲಾಸಮ್ ಅಲ್ಲಿ ಡಿವಿಷನ್ ಆಗಬೇಕು. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಇಲ್ಲಿ ಒಂದು ಸೆಟ್ ಹೋಗಿದೆ ಕ್ರೋಮೋಸೋಮು, ಇಲ್ಲಿ ಇದು ಡಾಟರ್ ಸೆಲ್ ಆಗುತ್ತೆ ಇದೆರಡು ಟೀಲೋಫೇಸ್ ಅಲ್ಲಿ. ಆಗ ಸೈಟೋಪ್ಲಾಸಮ್ ಏನಾಗಬೇಕು, ಇಲ್ಲಿ ಸೆಪರೇಟ್ ಆಗಬೇಕು. ಈ ತರ ಸೆಪರೇಟ್ ಆದಾಗ ಮಾತ್ರ ಡಾಟರ್ ಸೆಲ್ಸ್ ಬರುತ್ತೆ. ಇಲ್ಲೇನಾಗುತ್ತೆ, ಸೈಟೋಪ್ಲಾಸಮ್ ಸೈಟೋಕೈನಸಿಸ್ ನಡೆಯೋಲ್ಲ ಅಂದಾಗ ಏನಾಗ್ತದೆ, ಆ ಸೆಟ್ಟಿಗೆಲ್ಲ ಕ್ರೋಮೋಸೋಮ್ ಸೆಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದ್ರ ನಂಬರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತದೆ. ಮೋರ್ ದ್ಯಾನ್ 2 ಅಲ್ಲಿಗೆ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗ್ತದೆ. ಅಂತ ಕಂಡೀಷನ್ ಅನ್ನ ವಿ ಟರ್ಮ್ಡ್ ಆಸ್ ಪಾಲಿಪ್ಲಾಯ್ಡಿ ಅಂತ ಕರಿತೇವೆ. ಸೊ ವಿ ಕ್ಯಾನ್ ಸೇ ದಿಸ್ ಪಾಲಿಪ್ಲಾಯ್ಡಿ ಯೂಶುವಲಿ ಇನ್ ಪ್ಲಾಂಟ್ಸ್ ಅಲ್ಲಿ ನಾವು ನೋಡ್ತೇವೆ ಇದನ್ನ ಪಾಲಿಪ್ಲಾಯ್ಡಿ ಕಂಡೀಷನ್. Then we will discuss 3 chromosomal disorders in next class. Till then, goodbye.